श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी अम्ब त्वामनुसन्दधामि भगवद्गीते भवद्वेषिणी। हरिः ओम्। ಭಗವದ್ಗೀತೆಯ 4ನೇ ಅಧ್ಯಾಯದ 3ನೆಯ ಭಾಗವಾಗಿರತಕ್ಕಂಥ ದ್ವಾದಶ ಯಜ್ಞಗಳು, 12 ಬಗೆಯ ಯಜ್ಞಗಳನ್ನ ಭಗವಂತ ವಿಸ್ತರಿಸುವುದನ್ನ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಯಜ್ಞ ಎಂಬ ಶಬ್ದಕ್ಕೆ ಅರ್ಥ ಯಜ್ ದೇವಪೂಜಾಯಾಂ ಸಂಗತಿಕರಣ ದಾನೇಶು ಎಂಬ ಧಾತ್ವರ್ಥದಿಂದ ತೆಗೆದುಕೊಂಡರೆ ಯಾವುದೇ ರೀತಿಯ ಭಗವದ್ ಆರಾಧನೆ, ಭಗವಂತನ ಸೇವೆ ಎಲ್ಲವೂ ಕೂಡ ಯಜ್ಞ ಎಂಬ ಅರ್ಥದಲ್ಲಿಯೇ ಪರಿಗಣಿಸಲಾಗುತ್ತದೆ. ಭಗವತ್ ಪ್ರೀತ್ಯರ್ಥವಾಗಿ ಮಾಡಿದಂತಹ ಪ್ರತಿಯೊಂದು ಕರ್ಮವು ಯಜ್ಞವೇ. ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ. ರಾಜಸೂಯ ಯಾಗ ಮಾಡಿದಂತಹ ಧರ್ಮರಾಜ ಒಂದು ಕಡೆ ಕುಳಿತುಕೊಂಡಾಗ ಅವನ ಮುಂದೆ ಮುಂಗುಸಿಯೊಂದು ಬಂತಂತೆ. ಅದರ ಅರ್ಧಮೈ ಚಿನ್ನವಾಗಿತ್ತಂತೆ. ಧರ್ಮರಾಜ ಕೇಳ್ತಾನೆ, ನಿನ್ನ ಅರ್ಧಮೈ ಮಾತ್ರ ಚಿನ್ನವಾಗಿದೆ, ಇನ್ನರ್ಧಮೈ ಯಾಕೆ ಹಾಗೆ ಇದೆ ಎಂದಾಗ ಅದು ಹೇಳಿತಂತೆ, ಬಹಳ ಹಿಂದೆ ಒಬ್ಬ ಬಡ ಬ್ರಾಹ್ಮಣ ಬರಗಾಲ ಬಂದ ಸ್ಥಿತಿಯಲ್ಲಿ ಎಲ್ಲೋ ಒಂದಿಷ್ಟು ಭಿಕ್ಷೆ ಕೇಳಿ ತಂದು ಊಟ ಮಾಡುವ ಹೊತ್ತಲ್ಲಿ ಅಲ್ಲೊಬ್ಬ ಭಿಕ್ಷುಕ ಬಂದ. ಅವನಿಗೆ ತನ್ನ ಭಿಕ್ಷೆಯನ್ನು ನೀಡಿದ. ಮತ್ತೆ ನೀರನ್ನ ಕುಡಿಯಬೇಕೆನ್ನುವಷ್ಟರಲ್ಲಿ ಬಾಯಾರಿದ ಮತ್ತೊಬ್ಬ ವ್ಯಕ್ತಿ ಬಂದು ಕೇಳಿದಾಗ ನೀರನ್ನು ಕೊಟ್ಟ. ಆ ಜಾಗದಲ್ಲಿ ಹೊರಳಾಡಿದೆ ನಾನು, ನನ್ನ ಅರ್ಧಮೈ ಚಿನ್ನವಾಯಿತು. ಇಲ್ಲಿ ರಾಜಸೂಯ ಯಾಗದಂತ ಬಹಳ ದೊಡ್ಡ ಯಾಗ ನಡೆದಿದೆ ಅಂತ ಕೇಳಿದೆ. ಇನ್ನು ಅರ್ಧಮೈ ಚಿನ್ನ ಮಾಡ್ಕೊಳ್ಳೋಣ ಅನ್ನೋ ದೃಷ್ಟಿಯಲ್ಲಿ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದೇನೆ, ಅದಕ್ಕೆ ಇಲ್ಲಿ ಬಂದು ಹೊರಳಾಡದೆ, ಏನೂ ಆಗಲಿಲ್ಲ ಅಂತ ಹೇಳ್ಕೊಂಡೆ. ಅಂದ್ರೆ ಎಲ್ಲೋ ಒಬ್ಬ ಹಸಿದವನಿಗೆ ಕೊಟ್ಟ ದಾನ, ನೀರಡಿಸಿದವನಿಗೆ ಕೊಟ್ಟ ನೀರು ಎಷ್ಟು ದೊಡ್ಡ ಯಜ್ಞವಾಗುತ್ತದೆ. ಎಲ್ಲೋ ಭಗವಂತನ ಸ್ಮರಣೆಯಿಂದ ಕಣ್ಮುಚ್ಚಿ 5 ನಿಮಿಷ ಮಾಡಿದ ಧ್ಯಾನ ಬಹಳ ದೊಡ್ಡ ಯಜ್ಞವಾಗುತ್ತದೆ. ಅರ್ಪಣೆ ಅಲ್ಲಿ ಬಹಳ ಮುಖ್ಯವಾದ ಶಬ್ದ. ದೈವತೋದ್ದೇಶವಾದ ದ್ರವ್ಯತ್ಯಾಗಕ್ಕೂ ಕೂಡ ಯಾಗ ಎಂಬ ಅರ್ಥವನ್ನ ಮೀಮಾಂಸಕರು ಬಳಸಿದ್ದಾನೆ. ಆ ಅರ್ಥದಲ್ಲಿ ತ್ಯಾಗ ಪ್ರಧಾನವಾಗ್ತದೆ. ಯಾವುದೇ ತ್ಯಾಗಪೂರ್ವಕವಾದ ದೃಷ್ಟಿಯಿಂದ ಈಶ್ವರಾರಾಧನೆ ಯಜ್ಞ ಅಂತ ಪರಿಗಣಿಸಲ್ಪಡ್ತದೆ. ಯಜ್ಞದ ಮುಖ್ಯ ಉದ್ದೇಶವೇ ಅಂತಃಕರಣ ಶುದ್ಧಿ. ಸಕಾಮವಾಗಿ ಮಾಡಿದರೆ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿಯನ್ನು ಮಾಡುವ ಸಾಮರ್ಥ್ಯ ಅದಕ್ಕಿದೆ. ನಿಷ್ಕಾಮವಾಗಿ ಮಾಡಿದಂತಹ ಯಜ್ಞ
ಅದು ನಮ್ಮ ಪಾಪಕ್ಷಯವನ್ನು ಮಾಡುತ್ತದೆ. ಪಾಪಕ್ಷಯ ಮಾಡುವುದರ ಮೂಲಕ ಅಂತಃಕರಣ ಶುದ್ಧವಾಗ್ತದೆ. ಶುದ್ಧವಾದ ಅಂತಃಕರಣದಲ್ಲಿ ಜ್ಞಾನದ ಬೀಜಗಳು ಮೊಳಕೆಯೊಡಲಿಕ್ಕೆ ಸಾಧ್ಯ. ಶುದ್ಧವಾದ ಅಂತಃಕರಣದಲ್ಲಿ ಮಾತ್ರ ಆ ಶ್ರವಣ ಮಾಡಿದ ವಿಷಯ ಮನನವಾಗುತ್ತೆ. ಶುದ್ಧ ಅಂತಃಕರಣದಲ್ಲಿ ಮಾತ್ರ ಮನನವು ನಿಧಿಧ್ಯಾಸನವಾಗಿ ಪರಿಪಕ್ವವಾಗಿ ಆತ್ಮನಿಷ್ಠೆಯಾಗಿ ನೆಲೆ ನಿಲ್ಲುತ್ತೆ. ಆದ್ದರಿಂದ ಅಂತಃಕರಣ ಶುದ್ಧಿಯೇ ಬಹಳ ಪ್ರಮುಖವಾದ ಸಾಧನವಾಗ್ತದೆ. ಡಿ.ವಿ.ಜಿ ಕಗ್ಗದಲ್ಲಿ ಹೇಳ್ತಾರಲ್ಲ, ತತ್ವ ಸಾಕ್ಷಾತ್ಕಾರ ಚಿತ್ತ ಶುದ್ಧಿ ನಹುದು, ಚಿತ್ತ ಶೋಧನೆ ಮತಿ ಚಮತ್ಕಾರವಲ್ಲ, ಬಿತ್ತರದ ಲೋಕ ಪರಿಪಾಕದಿಂ ಸತ್ಕರ್ಮ ಶಕ್ತಿಯಂ ಶುದ್ಧತೆಯೋ ಮಂಕುತಿಮ್ಮ. ಅಂತಃಕರಣ ಶುದ್ಧಿ ಎನ್ನುವುದು ದೊಡ್ಡ ವರ. ಇದಕ್ಕೆ ಹಿರಿಯರು ಬಹಳ ಒತ್ತು ಕೊಟ್ಟರು. ನಮ್ಮ ವೈದಿಕ ಸನಾತನ ಸಂಸ್ಕೃತಿ ಜೀವನ ಶೈಲಿ ಅಂತ ನಾವೇನ್ ಹೇಳ್ತೇವೋ, ಅಂತಃಕರಣ ಶುದ್ಧಿಯಾಗಿ ಇರತಕ್ಕಂತಹ ಒಂದು ಸಾಧನೆ. ಬೆಳಿಗ್ಗಿಂದ ಸಂಜೆಯ ತನಕ ಪರಿಪರಿಯಾದಂತಹ ಬದುಕಿನ ವಿಧದಲ್ಲಿ ಮನಸ್ಸು ಶುದ್ಧಿಯಾಗಬೇಕು ಅಂತ ನಮ್ಮ ಪ್ರಾಚೀನರು ಮಾರ್ಗದರ್ಶನವನ್ನು ಮಾಡಿದರು. ಬಗೆ ಬಗೆಯಾದ ಯಜ್ಞವನ್ನು ಕೊಟ್ಟರು. ಅವರಿಗೆ ಒಂದು ವಿಷಯ ದೃಢವಾಗಿತ್ತು, ಏನು? ಈ ಬದುಕಿನ ಗುರಿ ನಿಶ್ಚಿತವಾಗಿ ಭಗವತ್ ಪ್ರಾಪ್ತಿ. ಆ ಭಗವತ್ ಪ್ರಾಪ್ತಿಯ ಮಾರ್ಗದಲ್ಲಿ ಎಷ್ಟು ಹೆಜ್ಜೆ ಇಡ್ತೇವೋ ಅಷ್ಟು ಸಾರ್ಥಕ, ಅಷ್ಟು ಫಲಪ್ರದ ಎಂಬುದು ಅವರಿಗೆ ನಿಲುವು ನಿಶ್ಚಯವಾಗಿತ್ತು. ಭೌತಿಕ ಪ್ರಪಂಚದ ವಿಕಾಸದೆಡೆಗೆ ಹೆಚ್ಚು ಗಮನ ಕೊಡದೆ ಅಧ್ಯಾತ್ಮ ವಿಕಾಸಕ್ಕೆ ಬದುಕನ್ನ ಸಮರ್ಪಿಸಬೇಕು ಎಂಬ ಮಾರ್ಗದರ್ಶನವನ್ನು ಮಾಡಿತು. ಒಬ್ಬ ವ್ಯಕ್ತಿ ಅಧ್ಯಾತ್ಮದ ತುದಿಯಾದ ಮೋಕ್ಷವನ್ನು ಪಡೆಯದೇ ಇದ್ದರೂ ಕೂಡ ಅವನ ಅಂತಃಕರಣ ಎಷ್ಟು ಶುದ್ಧಿಯಾಗಿದೆಯೋ ಅಷ್ಟರ ಮಟ್ಟಿಗೆ ಬದುಕು ಸುಂದರವಾಗ್ತದೆ, ಬದುಕು ಪ್ರಶಾಂತವಾಗ್ತದೆ. ಆ ಬದುಕಿನಲ್ಲಿ ಅಷ್ಟು ಸಮಾಧಾನ ಶಾಂತಿ ನೆಲೆಸ್ತದೆ. ಬಾಹ್ಯ ಅಥವಾ ಭೌತಿಕ ಪ್ರಪಂಚದ ಎಷ್ಟೇ ಶ್ರೇಯಸ್ಸು, ಎಷ್ಟೇ ಏಳಿಗೆ ಕಂಡ್ರೂ ಕೂಡ ಎಲ್ಲಿಯ ತನಕ ಮನಸ್ಸು ಶುದ್ಧ ಇರೋದಿಲ್ವೋ ಶಾಂತಿ ಸಮಾಧಾನ ಉಣ್ಣಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮಂತಿಕೆ ಹೊರಗಡೆ ಇದ್ದರೂ ಮನಸ್ಸು ಮಾತ್ರ ಹೊಯ್ದಾಟವನ್ನು ಅನುಭವಿಸ್ತದೆ. ಅದಕ್ಕೆ ಹಿರಿಯರು ಅಂತಃಕರಣ ಶುದ್ಧಿಗೆ ಪ್ರಯತ್ನವನ್ನು ಮಾಡಿ ಎಂಬುದನ್ನ ಪರಿಪರಿಯಾಗಿ ಹೇಳಿದರು. ಅದರಲ್ಲಿ ಕೆಲವು ಯಜ್ಞಗಳನ್ನ, ಕೆಲವು ಸಾಧನೆಗಳನ್ನ ಭಗವಂತ ಇಲ್ಲಿ ಉದಾಹರಿಸ್ತಾ ಇದ್ದಾನೆ. ನಾವು ಕಳೆದ ತರಗತಿಯಲ್ಲಿ ದೈವ ಯಜ್ಞವನ್ನ, ಬ್ರಹ್ಮಜ್ಞಾನ ಯಜ್ಞ ಅಥವಾ ಆತ್ಮಜ್ಞಾನ ಯಜ್ಞವನ್ನ ಮತ್ತು ದಮ ಯಜ್ಞವನ್ನ ನೋಡಿದ್ದೇವೆ. 3 ಯಜ್ಞವನ್ನ ವಿಮರ್ಶೆ ಮಾಡಿದ್ದೇವೆ. ದೈವ ಯಜ್ಞ ಅಂತ ಹೇಳಿದ್ರೆ ಭಗವತ್ ಪ್ರೀತ್ಯರ್ಥವಾಗಿ ಮಾಡಿರಂತಹ ಆರಾಧನೆ, ಯಾವುದೇ ರೀತಿಯ ಆರಾಧನೆ ಇರಬಹುದು, ಜಪ ಇರಬಹುದು ಅಥವಾ ಸೇವೆ ಇರಬಹುದು, ಪೂಜೆ ಇರಬಹುದು ಅಥವಾ ಅಗ್ನಿಮುಖೇನ ಕೊಟ್ಟಂತಹ ಆಹುತಿಗಳಿರಬಹುದು. ಎಲ್ಲ ಆರಾಧನೆಗಳು ಕೂಡ ದೈವ ಯಜ್ಞ ಅಂತ ಕರೆಯಲ್ಪಡುತ್ತೆ. ದೇವತೆಗಳ ಉದ್ದೇಶವಾಗಿ ಅಥವಾ ಪರಮಾತ್ಮನ ಉದ್ದೇಶವಾಗಿ ಮಾಡಿರತಕ್ಕಂತಹ ಪೂಜಾದಿಗಳು. ಮುಂದಿನದು ಆತ್ಮಜ್ಞಾನ ಯಜ್ಞ. ಲೋವರ್ ಐ ಅಂತ ಕರೆಯಲ್ಪಡುವಂತಹ ಅಹಂಕಾರವನ್ನ ಹೈಯರ್ ಐ ಆಗಿರತಕ್ಕಂತಹ ಪರಮಾತ್ಮ ವಸ್ತುವಿನಲ್ಲಿ ಲಯ ಮಾಡುವಂಥದ್ದು, ಜೀವಾತ್ಮನನ್ನ ಪರಮಾತ್ಮನಲ್ಲಿ ಒಂದಾಗಿಸುವಂಥದ್ದು. ಅದು ಒಂದಾಗಿಸುವಂಥದ್ದು ಅಂತ ಹೇಳುವುದಷ್ಟೇ, ವಾಸ್ತವವಾಗಿ ಒಂದಾಗಿಯೇ ಇದೆ ಎಂಬುದನ್ನು ಅರಿಯುವಂಥದ್ದು. ಉದಾಹರಣೆ ಕೊಡಬೇಕಾದ್ರೆ, ಅಲೆಯನ್ನ ಸಮುದ್ರದಲ್ಲಿ ಲಯ ಮಾಡುವುದು ಹೇಗೆ? ಅಲೆಯನ್ನ ಸಮುದ್ರದಲ್ಲಿ ಲಯ ಮಾಡುವುದು ಹೇಗೆ? ಅಲೆ, ಸಮುದ್ರ ಎರಡು ನೀರೇ ಎಂದು ನಮಗೆ ಯಾವ ಕ್ಷಣ ತೋರ್ತದೋ, ಅಲೆ ಸಮುದ್ರ ಎರಡೂ ನೀರಿನಲ್ಲಿ ಲಯವಾಯಿತು ಅಂತ ಅರ್ಥ. ದೃಷ್ಟಿಯಲ್ಲಿ ಬದಲಾವಣೆಯ ಹೊರತು ಸೃಷ್ಟಿಯಲ್ಲಿ ಯಾವ ಬದಲಾವಣೆ ಇಲ್ಲ. ಮಣ್ಣುಗಳು ಮಡಿಕೆಗಳಾಗಿ ತೋರಿದಾಗ ಮಡಿಕೆಯ ರೂಪನಾಮಗಳನ್ನ ಮಣ್ಣಿನಲ್ಲಿ ಲಯ ಮಾಡುವುದು ಹೇಗೆ? ದೃಷ್ಟಿ ಬದಲಾವಣೆ ಅಷ್ಟೇ. ಇದು ನಾಮರೂಪಗಳಷ್ಟೇ ಹೊರತು ಇರುವುದು ಮಣ್ಣು ಮಾತ್ರ. ಹಾಗೆ ಅಹಂಕಾರವನ್ನು ಪರಮಾತ್ಮನಲ್ಲಿ ಲಯ ಮಾಡುವುದು ಹೇಗೆ ಅಂದ್ರೆ, ಅಹಂಕಾರ ಎನ್ನುವ ವಸ್ತುವೇ ಇಲ್ಲ, ಅಲ್ಲಿ ಇರುವುದು ಪರಮಾತ್ಮ ಮಾತ್ರ ಎಂಬುದನ್ನ ಯಥಾರ್ಥವಾಗಿ ಅರಿತುಕೊಂಡಾಗ ಆ ಅರಿವು ಎಂಬ ಅಗ್ನಿಯಲ್ಲಿ ಜೀವಾತ್ಮನ ಆಹುತಿಯಾಗುತ್ತದೆ. ಅಲ್ಲಿ ಪರಮಾತ್ಮ ಮಾತ್ರ ಉಳಿಯುತ್ತಾನೆ ಎಂಬಂಥದ್ದೇ
ಆ ಮಾತಿಗೆ ಅರ್ಥ. ಇನ್ನು ಮುಂದಿನ ಶ್ಲೋಕದ ಅರ್ಧಭಾಗದಲ್ಲಿ ದಮಯಜ್ಞವನ್ನ, ಇಂದ್ರಿಯ ನಿಗ್ರಹವನ್ನ ಕುರಿತು ಭಗವಂತ ಹೇಳ್ತಾನೆ. ಶ್ರೋತ್ರಾದಿ ಇಂದ್ರಿಯಗಳನ್ನ ಸಂಯಮಾಗ್ನಿಯಲ್ಲಿ ಹೋಮಿಸುತ್ತಾನೆ ಅಂತ. ಸಂಯಮ ಅಂದ್ರೆ ನಿಯಂತ್ರಣ, ಕಂಟ್ರೋಲ್. ಇಂದ್ರಿಯಗಳನ್ನ ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳುವಂಥದ್ದು. ಎಷ್ಟು ಬೇಕೋ ಅಷ್ಟೇ ಅದಕ್ಕೆ ವ್ಯವಹರಿಸುವುದಕ್ಕೆ ಅವಕಾಶ ಕೊಡುವಂಥದ್ದು. ಸಾಧನೆಗೆ ಪ್ರತಿಕೂಲವಾದಂತಹ ಎಲ್ಲ ರೀತಿಯ ವ್ಯಾಪಾರಗಳನ್ನು ನಿಷೇಧಿಸುವಂಥದ್ದು. ಅದು ದಮಯಜ್ಞ ಅಂತ ಕರೆಯಲ್ಪಡುತ್ತದೆ. ಇನ್ನು 4ನೆಯ ಯಜ್ಞ ಅಂದ್ರೆ 26ನೇ ಶ್ಲೋಕದ ಉತ್ತರಾರ್ಧದಲ್ಲಿ ಶಬ್ದಾದೀನ್ ವಿಷಯಾನ್ಯನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಇದಕ್ಕೆ ವಿಷಯ ಭೋಗಯಜ್ಞ ಅಂತ ಕರೆದಿದ್ದಾರೆ. ಶಬ್ದಾದೀನ್ ವಿಷಯಾಣಿ ಅನ್ಯೇ, ಶಬ್ದಾದೀನ್ ವಿಷಯಾನ್ ಅನ್ಯೇ ಸಂಯಮಾಗ್ನಿಷು ಇಂದ್ರಿಯಾಗ್ನಿಷು ಜುಹ್ವತಿ. ಶಬ್ದಾದಿ ವಿಷಯಗಳನ್ನ ಕೆಲವರು ಇಂದ್ರಿಯವೆಂಬ ಅಗ್ನಿಗಳಲ್ಲಿ ಹೋಮಿಸುತ್ತಾರೆ. ಬಹುವಚನ ಇದೆ, ಇಂದ್ರಿಯಾಗ್ನಿಷು ಅಂತ. ಮೇಲೆ ಕೂಡ ಸಂಯಮಾಗ್ನಿಷು ಬಹುವಚನ ಪ್ರಯೋಗ ಇದೆ. ಅಂದ್ರೆ ಬೇರೆ ಬೇರೆ ಇಂದ್ರಿಯಗಳಿಗೆ ಬೇರೆ ಬೇರೆ ಸಂಯಮ ಎಂಬ ಅರ್ಥದಲ್ಲಿ ಬಹುವಚನ ಪ್ರಯೋಗ. ಇಲ್ಲಿಯೂ ಇಂದ್ರಿಯಾಗ್ನಿಷು ಅಂದಾಗ ನಮ್ಮ ದಶೇಂದ್ರಿಯಗಳು ಏನಿದೆಯೋ, ದಶೇಂದ್ರಿಯಗಳಲ್ಲ ಪಂಚೇಂದ್ರಿಯಗಳು, ಆ ಪಂಚೇಂದ್ರಿಯಗಳು ಎಂಬಂತಹ ಅಗ್ನಿ ಆದ್ರಿಂದ 5 ಇಂದ್ರಿಯಗಳು ಎಂಬ ಅರ್ಥದಲ್ಲಿ ತೆಗೆದುಕೊಂಡು ಬಹುವಚನ ಪ್ರಯೋಗ ಆಗಿದೆ. ವಿಷಯಾದಿ ಇಂದ್ರಿಯಾನ್ ಅಂತ ಹೇಳಿದ್ರೆ ಏನು? ವಿಷಯ ಅಂದ್ರೆ ಭೋಗ್ಯ ವಸ್ತುಗಳು ಅಂತ. ಈ ಕಣ್ಣಿಗೆ ರೂಪ ವಿಷಯ, ಕಿವಿಗೆ ಶಬ್ದ ವಿಷಯ, ಮೂಗಿಗೆ ಗಂಧ ವಿಷಯ, ನಾಲಿಗೆಗೆ ರುಚಿ ವಿಷಯ, ಶಬ್ದಕ್ಕೆ ಅದರ ಸ್ಪರ್ಶಕ್ಕೆ ಚರ್ಮಕ್ಕೆ ಸ್ಪರ್ಶ ವಿಷಯ. ಅಂದ್ರೆ ಶೀತ ಉಷ್ಣ ಮುಂತಾದ ಒಂದು ವಸ್ತುಗಳು ವಿಷಯ ಅಂತ ಆಗತ್ತೆ ಚರ್ಮಕ್ಕೆ. ಸುಗಂಧ ದುರ್ಗಂಧ ಇದು ಘ್ರಾಣಕ್ಕೆ ವಿಷಯವಾಗ್ತದೆ. ರುಚಿಯಲ್ಲಿ ಷಡ್ರಸೋಪೇತವಾದ ಆಹಾರಗಳು ಎಲ್ಲ ರಸಗಳನ್ನ ನಾಲಿಗೆ ಏನು ಗ್ರಹಿಸುತ್ತೋ ಆ ರಸ ರುಚಿ ಅನ್ನುವಂಥದ್ದು ನಾಲಿಗೆಗೆ ವಿಷಯವಾಗ್ತದೆ. ಕಣ್ಣಿಗೆ ಬಗೆ ಬಗೆಯ ರೂಪಗಳು ಆಕಾರಗಳು, ಕಿವಿಗೆ ಏನು ತುಂಬಾ ಸುಂದರವಾದ ಸಂಗೀತವೋ ಕರ್ಕಶ ಧ್ವನಿಯೋ ವಿಷಯವಾಗ್ತದೆ. ಒಟ್ಟಿನಲ್ಲಿ ಈ ಪಂಚ ವಿಷಯಗಳು ಪಂಚ ಜ್ಞಾನೇಂದ್ರಿಯಗಳಿಗೆ ಅರ್ಪಿತವಾದಾಗ, ಜ್ಞಾನೇಂದ್ರಿಯಗಳಲ್ಲಿ ಸಮರ್ಪಿತವಾದಾಗ ಅದೊಂದು ಯಜ್ಞ ಎಂಬುದಾಗಿ ಪ್ರಾಚೀನರು ಕಂಡುಕೊಂಡಿದ್ದಾರೆ. ನಿಜವಾಗಿ ವಿಷಯ ವಸ್ತುಗಳಿದೆಯಲ್ಲ, ಅದಕ್ಕೆ ವ್ಯುತ್ಪತ್ತಿ ಅರ್ಥ ಬಂಧಿಸುವಂತವು ಅಂತ. ವಿಷೀನ್ವಂತಿ ಇತೈ ವಿಷಯಾ ಅಂತ ಹೇಳ್ತಾರೆ. ವಿಷೀನ್ವಂತಿ ಅಂದ್ರೆ ನಮ್ಮನ್ನ ಬಂಧಿಸ್ತವೆ ಅಂತ. ಜೀವಾತ್ಮನನ್ನ ಪ್ರಪಂಚಕ್ಕೆ ಕಟ್ಟಿ ಹಾಕುವಂತ ಸಾಮರ್ಥ್ಯ ಈ ವಿಷಯ ವಸ್ತುಗಳಿಗಿದೆ. ಅದಕ್ಕೆ ವಿಷಯ ವಸ್ತುಗಳು ಭೋಗ್ಯ ವಸ್ತುಗಳು ಅಂತ ಕರೀತಾರೆ. ಡಿ.ವಿ.ಜಿ. ಕಗ್ಗದಲ್ಲಿ ಹೇಳ್ತಾರಲ್ಲ, ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು, ವಿಷದೂಟಕ್ಕಿಂತ ಉಪೋಷಿತವೆಲೆ ಸಲ್ತೆ, ಕೃಷಿಕನಲೆ ಬಿಸಿ ಬಾಣಲಿಗೆ ಬಿದ್ದ ಹುಳು, ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ. ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು ಅಂತ ಹೇಳ್ತಾರೆ. ವಿಷಯ ಭೋಗಕ್ಕಿಂತ ಸ್ಮಶಾನವಾಸ ಒಳ್ಳೆಯದು ಅಂತ. ವಿಷದೂಟಕ್ಕಿಂತ ಉಪೋಷಿತವೆಲೆ ಸಲ್ತೆ. ಯಾಕಪ್ಪ ವಿಷಯ ಸನ್ನಿಧಿಯನ್ನ ಅಷ್ಟು ತಿರಸ್ಕರಿಸ್ತೀಯ ಅಂದ್ರೆ ಅವರು ಹೇಳ್ತಾರೆ, ವಿಷ ಊಟ ಮಾಡೋದಕ್ಕಿಂತ ಉಪವಾಸ ಇರೋದೇ ಒಳ್ಳೇದಲ್ಲಪ್ಪ. ವಿಷಯ ಒಂದ್ ರೀತಿ ವಿಷಮಿವ ಭಾತಿ, ವಿಷಯವೇ ವಿಷ. ಕೃಷಿಕನಲೆ ಬಿಸಿ ಬಾಣಲಿಗೆ ಬಿದ್ದ ಹುಳು. ಒಂದು ಹುಳುವಿಗೆ ಪಾಪ ತುಂಬಾ ಹಸಿವಾಯ್ತಂತೆ.
ಅದು ಬಾಣಲಿಗೆ ಬಿದ್ದು ಒದ್ದಾಡುತ್ತಲ್ಲ ಹಾಗೆ. ತೃಷೆ ಕನಲೆ, ತೃಷೆ ಅಂದ್ರೆ ಬಯಕೆಗಳು. ಬಯಕೆಗಳು ನಮ್ಮೊಳಗಡೆಗೆ ಮೊಳೆದಾಗ ಬಿಸಿ ಬಾಣಲಿಗೆ ಬಿದ್ದ ಹುಳು ಒದ್ದಾಡುವ ಹಾಗೆ ಒದ್ದಾಡ್ತಾನೆ ಜೀವಾತ್ಮ. ಶಿಶು ಪಿಶಾಚಿಯ ಕೈಗೆ, ಶಿಶುವೊಂದು ಪಿಶಾಚಿಯ ಕೈಗೆ ಸಿಕ್ಕಿದ್ರೆ ಹೇಗೆ ಒದ್ದಾಡ್ತದೋ ಹಾಗೆ ಜೀವಾತ್ಮ ವಿಷಯಗಳ ಸಂಪರ್ಕಕ್ಕೆ ಬಂದಾಗ ತುಂಬಾ ಒದ್ದಾಡ್ತಾನೆ ಅಂತ ಹೇಳಿದ್ದಾನೆ. ಬಂಧನಕಾರಿ ಆಗಿರತಕ್ಕಂಥದ್ದು. ಎಲ್ಲೋ ಒಂದ್ ಕಡೆಗೆ ಒಂದು ಪ್ರಶ್ನೆ ನಮ್ಮಲ್ಲಿ ಹೇಳ್ತದೆ, ಈ ವಿಷಯ ವಸ್ತುಗಳನ್ನು ಸೃಷ್ಟಿ ಮಾಡಿದ್ಯಾರು? ಭಗವಂತನೇ ಅಲ್ಲವೇ? ನಮ್ಮನ್ನ ಬಂಧಿಸಿ ಮೋಹಕ್ಕೆ ಒಳಪಡಿಸಿ ಮಾಯಾ ಪಾಶಕ್ಕೆ ಸಿಲುಕಿಸಿ ನಮ್ಮನ್ನು ಒದ್ದಾಡಿಸಬೇಕು ಅಂತ ಈ ಸೃಷ್ಟಿಯೊಳಗಡೆ ನೂಕಿದ್ದಾನ? ಪ್ರಪಂಚವನ್ನೆಲ್ಲ ಯಾಕೆ ಸೃಷ್ಟಿಸಿದ್ದಾನೆ ಈ ರೀತಿ ಮೋಹಕವಾದ ಮಾಯಿಕವಾದ ಪ್ರಪಂಚವನ್ನ ಅಂತ ಅನ್ನಿಸ್ಬಹುದು. ವಾಸ್ತವವಾಗಿ ನೋಡಿದ್ರೆ ಅದು ಭಗವಂತನೇ. ಬಂಧನಕಾರಿ ಬಂಧನಕಾರಿ ಅಂತ ಯಾಕೆ ಹೇಳ್ತೇವೆ ಅಂದ್ರೆ, ಎಲ್ಲಿಯ ತನಕ ಜೀವನಲ್ಲಿ ಅಜ್ಞಾನವಿರ್ತದೋ ಅಲ್ಲಿಯ ತನಕ ಜಗತ್ತು ಅವನನ್ನು ಬಂಧಿಸ್ತದೆ. ಅದು ಮಾಯೆ ಅಂತ ಕರೆಯಲ್ಪಡ್ತದೆ. ಯಾವಾಗ ಜೀವಾತ್ಮನಲ್ಲಿ ಅಜ್ಞಾನ ದೂರವಾಗ್ತದೋ ಇದೇ ಜಗತ್ತು ಅವನಿಗೆ ಬ್ರಹ್ಮವಾಗಿ ಕಾಣ್ತದೆ, ಪರಮಾತ್ಮವಾಗಿ ಕಾಣ್ತದೆ. ಅದಕ್ಕೆ ಬಂಧನಕಾರಿಯಾದ ಶಕ್ತಿ ಹೊರಟು ಹೋಗ್ತದೆ. ಆದ್ದರಿಂದ ಪ್ರಪಂಚ ಬಂಧನಕಾರಿಯೇ ಅಂತ ಕೇಳಿದ್ರೆ ಹೌದು ಅಂತ ಹೇಳುವಾಗೂ ಇಲ್ಲ, ಇಲ್ಲ ಅಂತ ಹೇಳುವಾಗೂ ಇಲ್ಲ. ಯಾವ ನೆಲೆಗಟ್ಟಿನ ಮೇಲೆ ಈ ಪ್ರಶ್ನೆ ಅನ್ನೋದನ್ನ ಕೇಳಬೇಕಾಗ್ತದೆ. ಜೀವಾತ್ಮನ ಅಜ್ಞಾನದ ದೃಷ್ಟಿಯಿಂದ ಹೇಳಿದ್ರೆ ಜಗತ್ತು ಬಂಧನಕಾರಿ. ಜ್ಞಾನಿಯ ದೃಷ್ಟಿಯಿಂದ ಜಗತ್ತು ಭಗವಂತನ ಲೀಲೆ, ಭಗವಂತನ ನೃತ್ಯ. ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ ಶಿವಲು ಭುವನವೆಲ್ಲ ಶಿವನ ಲೀಲೆ ಎಂಬುದಾಗಿ ಕಂಡಿದ್ದಾರೆ ಹಿರಿಯರು. ಆದ್ದರಿಂದ ಅಜ್ಞಾನದ ದೃಷ್ಟಿಯಿಂದ ವಿಚಾರ ಮಾಡಿ ನಾವು ಮಾತನಾಡುವುದಾದ್ರೆ ವಿಷಯ ವಸ್ತುಗಳು ನಮ್ಮನ್ನು ಬಂಧಿಸ್ತದೆ. ಆದರೆ ಆ ವಿಷಯ ವಸ್ತುಗಳನ್ನ ಭೋಗಿಸುವಾಗ ಹೇಗೆ ಭೋಗಿಸಬೇಕು ಎನ್ನುವುದನ್ನ ಪ್ರಾಚೀನರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಶಾಸ್ತ್ರಗಳ ಮೂಲಕ, ಅಥವಾ ಭಗವಂತನೇ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾನೆ. ವಿಷಯ ವಸ್ತುಗಳನ್ನು ಭೋಗಿಸುವಾಗ ಎಚ್ಚರಿಕೆಯಿಂದ ಭೋಗಿಸು. ಶಾಸ್ತ್ರಕ್ಕೆ ವಿರುದ್ಧವಲ್ಲದ ಕಾಮ ನಾನು ಎಂಬುದಾಗಿ ಹೇಳಿದ್ದಾನೆ. ಶಾಸ್ತ್ರ ಧರ್ಮಾವಿರುದ್ಧೇಶು ಭೂತೇಶು ಕಾಮೋಸ್ಮಿ ಭರತರ್ಷಣ. ಧರ್ಮಕ್ಕೆ ವಿರುದ್ಧವಲ್ಲದ ಅಂದ್ರೆ ಶಾಸ್ತ್ರ ಏನು ಉಪದೇಶ ಕೊಡುತ್ತೋ ಅದು ಧರ್ಮ, ಅದಕ್ಕೆ ವಿರುದ್ಧವಲ್ಲದ ಕಾಮ ನಾನು ಅಂದ್ರೆ ಅರ್ಥ, ಶಾಸ್ತ್ರ ಹೇಳಿರುವ ರೀತಿಯಲ್ಲಿ ವಿಷಯೋಪಭೋಗವನ್ನ ಮಾಡಿದರೆ ಅದು ಕೂಡ ಸಾಧನೆಯಾಗ್ತದೆ. ಮನಸ್ಸಿಗೆ ಬಂದಂತೆ ವಿಷಯ ಭೋಗ ಬಂಧನಕ್ಕೆ ಕಾರಣವಾದರೆ ಶಾಸ್ತ್ರ ಗುರೂಪದೇಶದ ಸಹಾಯದಿಂದ ಮಾಡಿದಂತಹ ವಿಷಯೋಪಭೋಗ ಬಂಧನ ನಿವೃತ್ತಿಗೆ ಕಾರಣ ಆಗ್ತದೆ ಎಂಬುದಾಗಿ ಪ್ರಾಚೀನರು ಹೇಳ್ತಾರೆ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ, ನಾವು ಆಹಾರವನ್ನು ಸ್ವೀಕರಿಸುವಾಗ ಅದನ್ನ ವಿಧಿವತ್ತಾಗಿ ಶಾಸ್ತ್ರ ಹೇಗೆ ಹೇಳಿದೆಯೋ ಅದೇ ರೀತಿಯಾಗಿ ಆಹಾರ ಸ್ವೀಕಾರ ಮಾಡಿದರೆ ಆಹಾರವೇ ನಮ್ಮ ಚಿತ್ತಶುದ್ಧಿಗೆ ಪೂರಕವಾಗ್ತದೆ. ಆಹಾರ ಶುದ್ಧೌ ಸತ್ವಶುದ್ಧಿ ಛಾಂದೋಗ್ಯ ಹೇಳುತ್ತಲ್ಲ, ಆಹಾರ ಶುದ್ಧಿಯಿಂದ ಅಂತಃಕರಣ ಶುದ್ಧಿ ಆಗ್ತದೆ ಅಂತ. ಅದು ಭೋಗದ ಒಂದು ಭಾಗವಾಗಿ ತೆಗೆದುಕೊಂಡರೆ, ಸುಖದ ಒಂದು ವಸ್ತುವಾಗಿ ತೆಗೆದುಕೊಂಡರೆ ನಮ್ಮ ಪಾಪ ಅನ್ನೋದು ವೃದ್ಧಿ ಆಯಿತು. ಅದನ್ನೇ ವಿಧಿವತ್ತಾಗಿ ತೆಗೆದುಕೊಂಡರೆ ಪೂರ್ವಾಭಿಮುಖವೋ ಉತ್ತರಾಭಿಮುಖವಾಗಿ ಕುಳಿತು ಕೈಕಾಲು ತೊಳೆದು ಶುಚಿಯಾದ ವಸ್ತ್ರ ಧಾರಣೆಯನ್ನ ಮಾಡಿ ಅನ್ನದ ಪಾತ್ರೆಯನ್ನ ಶುದ್ಧಿ, ಆ ಸ್ಥಳವನ್ನು ಶುದ್ಧಿ ಮಾಡಿಕೊಂಡು ಶ್ರದ್ಧೆಯಿಂದ ಅನ್ನಕ್ಕೆ ನಮಸ್ಕಾರವನ್ನ ಮಾಡಿ ಒಂದೊಂದು ತುತ್ತಿಗೂ ಭಗವನ್ನಾಮವನ್ನು ಸ್ಮರಿಸುತ್ತಾ ಮೌನವಾಗಿ ಆಹಾರವನ್ನು ಸೇವಿಸಿದಲ್ಲಿ ಅದೊಂದು ಯಜ್ಞವಾಗ್ತದೆ. ವಿಷಯ ಭೋಗ ಯಜ್ಞ, ಅದು ಅಂತಃಕರಣ ಶುದ್ಧಿಗೆ ಸಾಧಕವಾಗ್ತದೆ. ಹಾಗೆಯೇ ದೃಶ್ಯ ಪ್ರಪಂಚ, ಶ್ರವ್ಯ ಪ್ರಪಂಚ, ಘ್ರಾಣದ ಗಂಧ ಪ್ರಪಂಚ, ಸ್ಪರ್ಶ ಪ್ರಪಂಚ ಎಲ್ಲವೂ ಕೂಡ ಭಗವದ್ ಆರಾಧನೆಯ ಬುದ್ಧಿಯಿಂದ ಶಾಸ್ತ್ರ ನಿಷಿದ್ಧವಲ್ಲದ ಅಥವಾ ಶಾಸ್ತ್ರ ವಿಧಿಸಿರುವ ರೀತಿಯಲ್ಲಿ
ಗ್ರಹಣ ಮಾಡುವಂಥದ್ದು ಒಂದು ಯಜ್ಞ. ಒಂದು ಸುಂದರವಾದಂತಹ ವಸ್ತುವನ್ನ ಭಗವಂತ ಎಂಬ ಭಾವನೆಯಿಂದ ನೋಡಿದರೆ ಅದು ಒಂದು ಯಜ್ಞವಾಗ್ತದೆ. ಒಂದು ಪ್ರಕೃತಿಯನ್ನು ನಾವು ನೋಡುವಾಗ ಅಥವಾ ಯಾವುದೇ ವಸ್ತುವನ್ನು ನೋಡುವಾಗ ಭಗವದ್ ಆರಾಧನೆಯ ಬುದ್ಧಿ ಇದ್ದರೆ ಯಜ್ಞವಾಗ್ತದೆ. ಮತ್ತು ಜುಗುಪ್ಸಿತವಲ್ಲದ ದೃಶ್ಯವನ್ನ ನೋಡಬೇಕು. ಯಾವುದೂ ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನು ಮಾಡುವುದಿಲ್ಲವೋ ಅಂತಹ ದೃಶ್ಯವನ್ನಷ್ಟೇ ನೋಡಬೇಕು. ದೃಶ್ಯಗಳನ್ನ ನೋಡುವಾಗ ಭಗವದ್ ಆರಾಧನೆ ಬುದ್ಧಿ ಇಟ್ಕೊಳ್ಬೇಕು. ಕಿವಿಗಳಿಂದ ಶಬ್ದಗಳನ್ನು ಕೇಳುವಾಗಲೂ ಅಷ್ಟೇ ಶಾಸ್ತ್ರ ನಿಷೇಧಿತವಲ್ಲದ ಗ್ರಾಮ್ಯವಾದ ಶಬ್ದಗಳನ್ನು ಕೇಳಿಕೊಡುದು, ಅಶ್ಲೀಲವಾದ ಮಾತುಗಳನ್ನು ಕೇಳಿಕೊಡುದು, ಪರಾಪವಾದ ಪರನಿಂದೆಗಳನ್ನ ಕೇಳಿಕೊಡುದು. ಅದೇ ಸತ್ಸಂಗಗಳನ್ನ, ಭಗವದ್ ವಿಚಾರಗಳನ್ನ, ಭಕ್ತರ ವಿಚಾರಗಳನ್ನ, ಸಾಧನೆ ವಿಚಾರಗಳನ್ನ, ಯಾವುದೋ ಮಹನೀಯರ ಮಹಾನುಭಾವರ ವಿಚಾರಗಳನ್ನ ಕೇಳಿಸಿಕೊಂಡಾಗ ಅದು ಈಶ್ವರಾರಾಧನೆ ಎಂಬ ಭಾವವನ್ನ ನಾವು ತಾಳಿಬಿಟ್ರೆ ಆ ಶಬ್ದ ಗ್ರಹಣವೇ ಒಂದು ಯಜ್ಞವಾಗ್ತದೆ. ಹೀಗೆ ಎಲ್ಲ ಇಂದ್ರಿಯಗಳಿಗೂ ನಾವು ಅನ್ವಯಿಸಿಕೊಳ್ಳಬೇಕು. ಇದೊಂದು ಯಜ್ಞ ಎಂಬುದಾಗಿ ಹೇಳಿದ್ದಾನೆ ಭಗವಂತ. ಶಂಕರ ಭಗವತ್ಪಾದರು ಈ ಭಾಗಕ್ಕೆ ಭಾಷ್ಯವನ್ನು ಬರೆಯುವಾಗ ಶ್ರೋತ್ರಾದಿಭಿ ಅವಿರುದ್ಧ ವಿಷಯಗ್ರಹಣಂ ಹೋಮಂ ಉಚ್ಯತೆ ಹೋಮಂ ಮನ್ಯಂತೆ ಅಂತ ಹೇಳಿದ್ದಾರೆ. ಅಂದ್ರೆ ಶ್ರೋತ್ರಾದಿಗಳಿಂದ, ಶ್ರೋತ್ರ ಚಕ್ಷು ತ್ವಕ್ ರಸನ ಘ್ರಾಣ, ಈ ಪಂಚ ಜ್ಞಾನೇಂದ್ರಿಯಗಳಿಂದ ಶಾಸ್ತ್ರಕ್ಕೆ ವಿರುದ್ಧವಲ್ಲದ ವಿಷಯಗಳನ್ನ ಗ್ರಹಿಸುವಂಥದ್ದು ಇಲ್ಲಿ ಹೋಮ ಎಂಬುದಾಗಿ ಹೇಳಿದ್ದಾರೆ. ಇದಕ್ಕೆ ಉಪನಿಷತ್ತಿನಲ್ಲಿ ಒಂದು ಪ್ರಮಾಣ ಇದೆ. ಈ ಹೋಮವನ್ನ ಮುಂಡಕೋಪನಿಷತ್ತು ಹೇಳುತ್ತೆ. ಸಪ್ತ ಪ್ರಾಣ ಪ್ರಭವಂತಿ ತಸ್ಮಾ ಸಪ್ತಾರ್ಚಿತಸ್ಸಮಿತ ಸಪ್ತ ಹೋಮಾ. ಭಗವಂತನಿಂದಲೇ 7 ಪ್ರಾಣಗಳು ಹುಟ್ಟಿದವು ಅಂತ. ಅಂದ್ರೆ 7 ಇಂದ್ರಿಯಗಳ ಒಂದು ದ್ವಾರಗಳನ್ನ 7 ಪ್ರಾಣಗಳು ಅಂತ ಕರೀತಾರೆ. 2 ಕಣ್ಣು, 2 ಮೂಗಿನ ಹೊಳ್ಳೆ, 2 ಕಿವಿ, 1 ಬಾಯಿ, ಒಟ್ಟು 7 ಆಯ್ತಲ್ಲ. 2 4 2 6 1 7. ಭಗವಂತನ ದಯದಿಂದ ಒಂದೇ ಬಾಯಿ ಕೊಟ್ಟಿದ್ದಾನೆ, 2 ಕೊಟ್ಟಿಲ್ಲ, ದೈವಾನುಗ್ರಹ. ಇದನ್ನ ಸಪ್ತ ಪ್ರಾಣಾಹ ಅಂತ ಕರೆದಿದೆ. ಪ್ರಭವಂತಿ ತಸ್ಮಾತ್, ಭಗವಂತನಿಂದ ಉಂಟಾಗಿದೆ. ಸಪ್ತಾರ್ಚಿಷ ಸಮಿಧ ಸಪ್ತ ಹೋಮಾಹ, 7 ಅರ್ಚಿಷಃ, ಅದ್ರ ಅಗ್ನಿ ಅದರಿಂದ ಹೊರಗಡೆ ಬರ್ತಾ ಇದೆ. 7 ಸಮಿತ್ತುಗಳನ್ನ ಅದಕ್ಕೆ ಅರ್ಪಿಸ್ತಾರೆ ಅಂತ. 7 ಸಮಿತ್ತುಗಳು ಯಾವುದಂದ್ರೆ ಈ ವಿಷಯ ವಸ್ತುಗಳೇ ಸಮಿತ್ತು. ಸಪ್ತ ಹೋಮಾಹ, ಇದು 7 ಹೋಮ ನಡೀತಾ ಇದೆ ಎಂಬುದಾಗಿ ಹೇಳಿದ್ದಾರೆ. ಈ ರೀತಿಯಾಗಿ ವಿಷಯ ಭೋಗ ಯಜ್ಞವೂ ಕೂಡ ಅಂತಃಕರಣ ಶುದ್ಧಿಗೆ ಕಾರಣವಾಗ್ತವೆ ಎಂಬುದನ್ನ ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಇನ್ನೊಂದು ಯಜ್ಞವನ್ನ ಹೇಳ್ತಾನೆ. ಇಡೀ ಶ್ಲೋಕದಲ್ಲಿ ಒಂದೇ ಯಜ್ಞ, 27. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೋ ಜುಹ್ವತಿ ಜ್ಞಾನ ದೀಪಿತೇ. ಮೊದಲನೆಯ ಶ್ಲೋಕ ಅಂದ್ರೆ 25ರಲ್ಲಿ 2 ಯಜ್ಞವನ್ನ, 26ರಲ್ಲಿ 2 ಯಜ್ಞವನ್ನ, ಒಟ್ಟು 4 ಯಜ್ಞ ಹೇಳಿ ಆಯ್ತು. 27ರಲ್ಲಿ ಒಂದೇ ಯಜ್ಞವನ್ನ ಹೇಳಿದ್ದಾನೆ. ಅದಕ್ಕೆ ಆತ್ಮ ಸಂಯಮ ಯಜ್ಞ ಅಂತ ಕರೀತಾರೆ, ಅಥವಾ ಆತ್ಮಧ್ಯಾನ ಯಜ್ಞ ಎಂಬುದಾಗಿ ಕರೀಬಹುದು. ಈ ಶಬ್ದವನ್ನು ನಾವು ಬಿಡಿಸಿದಾಗ ಅರ್ಥ ಆಗ್ತದೆ ನಮಗೆ. ಶ್ಲೋಕದ ಅರ್ಥವನ್ನು ನೋಡೋಣ. ಪ್ರಥಮತವಾಗಿ ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚ ಅಪರೇ. ಮತ್ತೆ ಕೆಲವರು ಎಲ್ಲ ಇಂದ್ರಿಯ ಕರ್ಮಗಳನ್ನು ಮತ್ತು ಪ್ರಾಣನ ಕರ್ಮಗಳನ್ನು ಆತ್ಮ ಸಂಯಮ ಯೋಗ ಎಂಬ ಅಗ್ನಿಯಲ್ಲಿ ಹೋಮಿಸುತ್ತಾರೆ. ಯಾವಾಗ? ಜ್ಞಾನದೀಪಿತೆ, ಜ್ಞಾನದಿಂದ ಪ್ರಜ್ವಲಿಸಲ್ಪಟ್ಟಾಗ, ಜ್ಞಾನದಿಂದ ಚೆನ್ನಾಗಿ ಉರಿಯಲ್ಪಟ್ಟಾಗ ಇವರು ಹೋಮವನ್ನ ಮಾಡ್ತಾರೆ. ಯಾವುದನ್ನು ಹೋಮ ಮಾಡ್ತಾರೆ? ಆತ್ಮ ಸಂಯಮ ಯೋಗ ಎಂಬ ಅಗ್ನಿಯಲ್ಲಿ ಸಕಲ ಇಂದ್ರಿಯ ಕರ್ಮಗಳನ್ನು, ಸಕಲ ಪ್ರಾಣ ಕರ್ಮಗಳನ್ನು ಹೋಮ ಮಾಡ್ತಾರೆ.
ಇದರ ಅರ್ಥ ಏನು ಎಂಬುದನ್ನ ನಾವು ನೋಡೋಣ. ಸಕಲ ಇಂದ್ರಿಯಗಳು ಅಂದ್ರೆ ಯಾವುದು? ನಮಗೆಲ್ರಿಗೂ ಗೊತ್ತಿದೆ, ದಶ ಇಂದ್ರಿಯಗಳು ಇವೆ ನಮಗೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳನ್ನ ಬಾಹ್ಯ ಇಂದ್ರಿಯ ಅಥವಾ ಬಹಿರಿಂದ್ರಿಯ ಅಂತ ಕರೀತಾರೆ. ಇನ್ನೆರಡು ಅಂತರಿಂದ್ರಿಯ ಅಂತ ಕರೆಯಲ್ಪಡುತ್ತೆ. ಅಂತಃಕರಣ ಅಂತ ಕೂಡ ಹೇಳ್ತಾರೆ. ಮನಸ್ಸು, ಬುದ್ಧಿ. ಇಲ್ಲಿ ಅಹಂಕಾರ ಚಿತ್ತವನ್ನ ಒಮ್ಮೊಮ್ಮೆ ಇದರಲ್ಲೇ ಅಂತರ್ಭಾವ ಮಾಡ್ತಾರೆ. ಚಿತ್ತವನ್ನ ಮನಸ್ಸಿನಲ್ಲಿ, ಅಹಂಕಾರನು ಬುದ್ಧಿಯಲ್ಲಿ ಅಂತರ್ಭಾವ ಮಾಡಿ ಅಂತಃಕರಣ ದ್ವಯ ಅಂತಲೂ ಹೇಳ್ಬಹುದು, ಅಂತಃಕರಣ ಚತುಷ್ಟಯ ಅಂತಲೂ ಹೇಳ್ಬಹುದು. ಒಟ್ಟು 10 ಬಹಿರಿಂದ್ರಿಯಗಳು, 4 ಅಂತರಿಂದ್ರಿಯ ಅಥವಾ 2 ಅಂತರಿಂದ್ರಿಯಗಳನ್ನ ಸೇರಿ ಇಲ್ಲಿ ಸರ್ವಾಣಿ ಇಂದ್ರಿಯ ಕರ್ವಾಣಿ ಅಂತ ಹೇಳ್ತಾರೆ. ಇಲ್ಲಿ ಇಂದ್ರಿಯಾಣಿ ಅಂತ ಹೇಳಿಲ್ಲ, ಇಂದ್ರಿಯ ಕರ್ಮಾಣಿ ಅಂತ ಹೇಳಿದ್ದಾನೆ. ಇಂದ್ರಿಯ ಕರ್ಮಗಳು ಅಂದ್ರೆ ಪ್ರತಿಯೊಂದು ಇಂದ್ರಿಯಕ್ಕೂ ತನ್ನದೇ ಆದಂತಹ ಒಂದು ವಿಶಿಷ್ಟವಾದ ಕರ್ಮ ಇದೆ. ಪಂಚಜ್ಞಾನೇಂದ್ರಿಯಕ್ಕೆ ಜ್ಞಾನ ಗ್ರಹಣ ಮಾಡುವ ಕರ್ಮಗಳು. ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ನಾಲಿಗೆಗೆ ರುಚಿ, ಇದು ಗ್ರಹಣ. 5 ಕರ್ಮೇಂದ್ರಿಯಗಳಿಗೆ ಕರ್ಮ ಮಾಡುವಂತಹ ಕೆಲಸಗಳಿದೆ. ಯಾವುದು? ಬಾಯಿಗೆ ಮಾತನಾಡತಕ್ಕಂಥದ್ದು, ಕೈಗೆ ಹಿಡಿಯುವಂಥದ್ದು, ಕಾಲಿಗೆ ಹೋಗುವಂಥದ್ದು, ಮಲಮೂತ್ರ ವಿಸರ್ಜನೆ, ಇದನ್ನು ಕರ್ಮೇಂದ್ರಿಯದ ಕರ್ಮಗಳು ಅಂತ ಕರೀತಾರೆ. ಇನ್ನು ಅಂತರಿಂದ್ರಿಯವಾಗಿರತಕ್ಕಂತಹ ಮನಸ್ಸು, ಬುದ್ಧಿ, ಅಹಂಕಾರ ಚಿತ್ತಗಳಿಗೆ ತನ್ನದೇ ಆದ ವಿಶಿಷ್ಟ ಕರ್ಮಗಳಿವೆ. ಮನಸ್ಸಿಗೆ ಸಂಕಲ್ಪ ವಿಕಲ್ಪ ಮಾಡುವಂಥದ್ದು, ಬುದ್ಧಿಗೆ ಅಧ್ಯವಸಾಯಾತ್ಮಿಕ ಬುದ್ಧಿ, ನಿಶ್ಚಯಾತ್ಮಿಕ ಬುದ್ಧಿ ಅಂತ ಹೇಳ್ತಾರೆ. ನಿಶ್ಚಯಾತ್ಮಿಕವಾದ ಧೋರಣೆಯನ್ನು ತಾಳುವಂಥದ್ದು. ಚಿತ್ತಗೆ ಚಿಂತನವನ್ನ, ಸ್ಮರಣೆಯನ್ನ ಮಾಡುವಂಥದ್ದು. ಅಹಂಕಾರಕ್ಕೆ ನಾನು 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 ಅಂತ ಅಭಿಮಾನವನ್ನು ಪಡೆಯುವಂಥದ್ದು. ಈ ರೀತಿಯಾಗಿ ಅಂತರಿಂದ್ರಿಯದ ಕರ್ಮಗಳು ಇದೆ, ಬಹಿರಿಂದ್ರಿಯ ಕರ್ಮಗಳು ಇವೆ. ಇಷ್ಟು ಅಲ್ಲದೇನೆ ಪ್ರಾಣಕರ್ಮಾಣಿ ಅಂತ ಹೇಳಿದ್ದೇನೆ. ಪ್ರಾಣನ ಕರ್ಮಗಳು ಇವೆ. ಪ್ರಾಣಗಳು ಯಾವುದು? 10 ಪ್ರಾಣಗಳನ್ನು ಹೇಳ್ತಾರೆ. ದಶಪ್ರಾಣ ಮುಖ್ಯ ಪ್ರಾಣಗಳು, ದಶ ಉಪಪ್ರಾಣಗಳು ಅಂತ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಪಂಚ ಮುಖ್ಯ ಪ್ರಾಣಗಳು. ನಾಗ, ಪ್ರಕರ, ಕೂರ್ಮ, ದೇವದತ್ತ, ಧನಂಜಯ ಅಂತಕ್ಕಂತಹ ಪಂಚ ಉಪಪ್ರಾಣಗಳನ್ನು ಹೇಳ್ತಾರೆ. ಈ ಸರ್ವ ಪ್ರಾಣಕರ್ಮಗಳು ಅಂತ ಹೇಳಿದಾಗ ಎಲ್ಲ ಪ್ರಾಣನ ಕಾರ್ಯಗಳನ್ನು ತೆಗೆದುಕೊಳ್ಳಬೇಕು. ಪ್ರಾಣನ ಕಾರ್ಯಗಳು ಯಾವ್ಯಾವುದು? ಶ್ವಾಸೋಚ್ಛ್ವಾಸ ಮಾಡತಕ್ಕಂಥದ್ದು, ಉಂಡಂತ ಆಹಾರ ಜೀರ್ಣ ಮಾಡುವಂಥದ್ದು, ಹೃದಯ ಬಡಿತವನ್ನ ಮಾಡಿ ರಕ್ತ ಪರಿಚಲನೆಯನ್ನು ಮಾಡತಕ್ಕಂಥದ್ದು, ಮಲಮೂತ್ರ ವಿಸರ್ಜನೆಯನ್ನ ಮಾಡತಕ್ಕಂಥದ್ದು, ಕೊನೆಗೆ ಸೀನು, ಆಕಳಿಕೆ, ವಾಂತಿ ಮುಂತಾದಂತಹ ಕರ್ಮಗಳನ್ನು ಮಾಡತಕ್ಕಂಥದ್ದು. ನಾವು ಹೇಳ್ತೇವಲ್ಲ ಇಂಗ್ಲಿಷ್, ಇನ್ವಾಲಂಟರಿ ಆಕ್ಷನ್ಸ್, ವಾಲಂಟರಿ ಆಕ್ಷನ್ಸ್, ಇನ್ವಾಲಂಟರಿ ಆಕ್ಷನ್ಸ್. ಅನೈಚ್ಛಿಕ ಕ್ರಿಯೆ. ಒಬ್ಬ ವ್ಯಕ್ತಿ ಮಲಗಿದಾಗಲೂ ಕೂಡ ರಕ್ತ ಪರಿಚಲನೆ ಆಗ್ತದೆ, ಉಂಡ ಆಹಾರ ಜೀರ್ಣವಾಗ್ತದೆ, ಶ್ವಾಸೋಚ್ಛ್ವಾಸವಾಗ್ತದೆ, ಹೃದಯ ಬಡಿತ ಆಗ್ತದೆ. ಇದನ್ನು ಮಾಡೋದು ಯಾರು? ಅದಕ್ಕೆ ಪ್ರಾಣಕರ್ಮಗಳು ಅಂತ ಹೇಳ್ತಾರೆ. ರೆಸ್ಪಿರೇಟರಿ ಆಕ್ಷನ್ಸ್, ಎಕ್ಸ್ಕ್ರೀಷನ್ಸ್, ಡೈಜೆಷನ್ಸ್, ಆಮೇಲೆ ಸರ್ಕ್ಯುಲೇಷನ್ಸ್, ಈ ರೀತಿಯಾದಂತಹ ಬೇರೆ ಬೇರೆ ಕರ್ಮಗಳನ್ನ ಪ್ರಾಣ, ಅಪಾನ, ವ್ಯಾನ, ಉದಾನ ಪ್ರಾಣಗಳು ಮಾಡುತ್ತದೆ. ಈ ಎಲ್ಲ ಪ್ರಾಣನ ಕರ್ಮಗಳನ್ನೂ ಕೂಡ ನಾವು ಹೋಮಿಸಬೇಕಂತೆ. ಎಲ್ಲಿ? ಆತ್ಮ ಸಂಯಮ ಯೋಗಾಗ್ನೋ. ಒಟ್ಟಿನಲ್ಲಿ ಶಾರೀರಿಕ, ಪ್ರಾಣಕ್ಕೆ ಸಂಬಂಧಪಟ್ಟ, ಇಂದ್ರಿಯಕ್ಕೆ ಸಂಬಂಧಪಟ್ಟ, ಅಂತಃಕರಣಕ್ಕೆ ಸಂಬಂಧಪಟ್ಟ ಎಲ್ಲ ಕ್ರಿಯೆಗಳನ್ನ ನಾವು ಆಹುತಿ ಕೊಡಬೇಕು. ಯಾವ ಅಗ್ನಿಯಲ್ಲಿ? ಆತ್ಮ ಸಂಯಮ ಯೋಗಾಗ್ನೋ. ಆತ್ಮ ಸಂಯಮ ಯೋಗ, ಇದು ಒಂದು ಸುಂದರವಾದ ಶಬ್ದ. ಸಂಯಮ ಎಂಬ ಶಬ್ದಕ್ಕೆ
ಕಂಟ್ರೋಲ್ ಎಂಬ ಅರ್ಥ ಹೇಗಿದೆಯೋ ಹಾಗೆ ಯೋಗಶಾಸ್ತ್ರದ ಪ್ರಕಾರ ಒಂದು ಪಾರಿಭಾಷಿಕವಾದ ಅರ್ಥವೂ ಇದೆ. ಸಂಯಮ ಎನ್ನುವುದು ಯೋಗಸೂತ್ರಗಳಲ್ಲಿ ಒಂದು ಪಾರಿಭಾಷಿಕ ಶಬ್ದ. ತ್ರಯಮೇಕತ್ರ ಸಂಯಮ ಅಂತ ಹೇಳ್ತಾರೆ. ಧಾರಣಾ ಧ್ಯಾನ ಸಮಾಧಿಯನ್ನ ನಾವು ಯಾವುದೋ ಒಂದು ಧ್ಯೇಯದೆಡೆಗೆ ಮಾಡಿದಾಗ ಅದಕ್ಕೆ ಸಂಯಮ ಮಾಡುವುದು ಅಂತ ಹೇಳ್ತಾರೆ. ಉದಾಹರಣೆಗೆ ನಮ್ಮ ಹೃದಯದ ಮಧ್ಯದಲ್ಲಿ ಒಂದು ಕಮಲ ಇದೆ, ಹೃದಯ ಕಮಲ ಅಂತ ಹೇಳ್ತಾರಲ್ಲ, ಒಂದು ಚಕ್ರ, ಅದಕ್ಕೆ ಅಂತ ಹೇಳ್ತಾರೆ ಅನಾಹತ ಚಕ್ರ ಅಂತ. ಷಟ್ಚಕ್ರಗಳಲ್ಲಿ ಮೂಲಾಧಾರ, ಆಮೇಲೆ ವಿಶುದ್ಧಿ, ಅನಾಹತ ಮುಂತಾದವುಗಳನ್ನು ಹೇಳ್ತಾರಲ್ಲ, ಮಣಿಪುರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಸಹಸ್ರಾರ, ಈ ರೀತಿ ಯೋಗ ಸೂತ್ರಗಳಲ್ಲಿ ಯಾವುದೋ ಒಂದು ಧ್ಯೇಯದ ಮೇಲೆ ಮನಸ್ಸನ್ನ ನಿಲ್ಲಿಸುವುದನ್ನು ಹೇಳ್ತಾರೋ, ಹೃದಯ ಕಮಲದಲ್ಲಿ ಮನಸ್ಸನ್ನ ನಿಲ್ಲಿಸುವ ಒಂದು ಪ್ರಕ್ರಿಯೆ ಅಂತ ಇಟ್ಕೊಳ್ಳೋಣ. ಅಥವಾ ದೇವರ ಮೂರ್ತಿಯ ಮೇಲೋ ನಾಮದ ಮೇಲೋ ನಿಲ್ಲಿಸುವ ಪ್ರಕ್ರಿಯೆ, ಯಾವುದೇ ಆಗಲಿ, ಆ ಒಂದು ಧ್ಯೇಯವನ್ನ ನಾವು ಆಯ್ದುಕೊಂಡ ಮೇಲೆ ಅದರ ಮೇಲೆ ಧಾರಣವನ್ನ, ಧ್ಯಾನವನ್ನ, ಸಮಾಧಿಯನ್ನ ಮಾಡಿದರೆ ಅದಕ್ಕೆ ಸಂಯಮ ಮಾಡುವುದು ಅಂತ ಹೇಳ್ತಾರೆ. ಧಾರಣ ಮಾಡುವ ಶಬ್ದಕ್ಕೆ ಅರ್ಥ ಏನು? ದೇಶಬಂಧಶ್ಚಿತ್ತಸ್ಯ ಧಾರಣ. ಒಂದು ಜಾಗದಲ್ಲಿ ಮನಸ್ಸನ್ನ ನಿಲ್ಲಿಸುವಂತಹ ಅಭ್ಯಾಸಕ್ಕೆ ಹೆಸರು ಧಾರಣ ಮಾಡುವುದು ಅಂತ. ನಾವು ಹೇಳ್ತಾವಲ್ಲ ಮೆಡಿಟೇಷನ್ ಮೆಡಿಟೇಷನ್ ಅಂತ. ಮೆಡಿಟೇಷನ್ ಹೇಗೆ ಶುರುವಾಗೋದು? ಮೊದಲು ಫಸ್ಟ್ ಶರೀರ ಒಂದ್ ಕಡೆಗೆ ನಿಲ್ಸೋ ಪ್ರಯತ್ನ ಆಗ್ಬೇಕು. ಶರೀರ ನಿಂತ ಮೇಲೆ ಮನಸ್ಸನ್ನ ಒಂದು ಧ್ಯೇಯದ ಮೇಲೆ ನಿಲ್ಸೋ ಪ್ರಯತ್ನ ಮಾಡ್ಬೇಕು. ಧ್ಯೇಯಾಕಾರ ವೃತ್ತಿಯನ್ನ ಅದು ತಾಳ್ಬೇಕು. ಈಗ ಉದಾಹರಣೆಗೆ ನಾನು ಶ್ರೀಕೃಷ್ಣನ ಮೇಲೆ ಧ್ಯಾನ ಮಾಡ್ಲಿಕ್ಕೆ ಹೊರಟಿದ್ದೇನೆ ಅಂತ ಆದ್ರೆ ಆ ಕೃಷ್ಣನ ಪಿಕ್ಚರ್ ನನ್ನ ಮನಃಪಟಲದ ಮೇಲೆ ಸರಿಯಾಗಿ ಮೂಡಬೇಕು. ಅದಕ್ಕೆ ಹೆಸರು ಧಾರಣ, ದೇಶಬಂಧ ಅಂತ ಹೇಳ್ತಾರೆ. ಚಿತ್ತವನ್ನ ಒಂದು ದೇಶ ಅಂದ್ರೆ ಒಂದು ಜಾಗದಲ್ಲಿ ನಿಲ್ಸೋದು. ಷಡ್ಚಕ್ರಗಳಿರಬಹುದು, ಅಥವಾ ಓಂಕಾರ ಇರಬಹುದು, ಅಥವಾ ಈಶ್ವರನ ರೂಪ ಇರಬಹುದು, ಯಾವುದೋ ಒಂದು ಕಡೆಗೆ ಮನಸ್ಸನ್ನು ನಿಲ್ಲಿಸೋದು ಧಾರಣ. ಇನ್ನು ಧ್ಯಾನ ಎಂಬ ಶಬ್ದಕ್ಕೆ ಅರ್ಥ ಏನು? ತತ್ರ ಪ್ರತ್ಯಯೈಕತಾನತ ಧ್ಯಾನಂ. ಪ್ರತ್ಯಯ ಏಕತಾನತ. ಪ್ರತ್ಯಯ ಅಂದ್ರೆ ಆಲೋಚನೆಗಳನ್ನ ಒಂದೇ ಕಡೆ ನಿರಂತರವಾಗಿ ಹರಿಸೋದು. ಈ ಕೃಷ್ಣನ ಮೂರ್ತಿಯನ್ನ ನಾನು ಧ್ಯಾನಿಸಬೇಕು ಅಂದ್ರೆ ಕೃಷ್ಣನ ಮೂರ್ತಿಯ ಆಲೋಚನೆಯೇ ಪದೇ ಪದೇ ಬರ್ತಾ ಇರಬೇಕು. ಸಿಂಗಲ್ ಸೆಟ್ ಆಫ್ ಥಾಟ್ಸ್ ಫ್ಲೋಯಿಂಗ್ ಇನ್ ಟು ಒನ್ ಡಿರೆಕ್ಷನ್. ಸಮಾನ ಜಾತೀಯ ವೃತ್ತಿಗಳು ಒಂದೇ ಧ್ಯೇಯದೆಡೆಗೆ ಹರಿತಾ ಇದ್ರೆ, ವಿಜಾತಿಯ ವೃತ್ತಿಗಳು ಬರದೇ ಇದ್ದರೆ ಅದಕ್ಕೆ ಧ್ಯಾನ ಎಂಬುದಾಗಿ ಹೇಳ್ತಾರೆ. ಧ್ಯಾನವೂ ಕೂಡ ಪೂರ್ಣ ಅಲ್ಲ, ಅಲ್ಲಿಂದ ಮುಂದಕ್ಕೆ ಹೋಗಬೇಕು. ಅದಕ್ಕೆ ಸಮಾಧಿ. ಧ್ಯಾನ ಅನ್ನೋದು ಪರಿಪಕ್ವವಾದರೆ ಸಹಜವಾಗಿ ಮುಂದಿನ ಸ್ಟೇಜಿಗೆ ಹೋಗ್ತದೆ ಸಮಾಧಿ. ಸಮಾಧಿ ಎಂಬ ಶಬ್ದಕ್ಕೆ ಯೋಗಸೂತ್ರದ ಅರ್ಥ ಏನಪ್ಪಾ ಅಂದ್ರೆ ತದೇವ ಅರ್ಥ ಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಮಿವ ಸಮಾಧಿ ಅಂತ ಹೇಳ. ನಾವು ಯಾವ ಧ್ಯೇಯವನ್ನ ತೆಗೆದುಕೊಂಡು ಧಾರಣ ಮಾಡಿದೆವು, ಧ್ಯಾನ ಮಾಡಿದೆವೋ ಆ ಆಕಾರ ಮಾತ್ರ ತಾಳ್ಕೊಂಡಿರುತ್ತೆ ಚಿತ್ತ. ಮನಸ್ಸು ಆ ಧ್ಯೇಯ ರೂಪವಾಗಿಯೇ ಪರಿಣಮಿತಗೊಂಡಿರ್ತದೆ, ತನ್ನ ಸ್ವಭಾವವನ್ನು ಬಿಟ್ಟಿರ್ತದೆ. ಸ್ವರೂಪ ಶೂನ್ಯಮಿವ, ಅದಕ್ಕೆ ಸಮಾಧಿ ಅಂತ ಹೇಳ್ತಾರೆ. ಅಂದ್ರೆ ಧ್ಯೇಯಾಕಾರವಾಗಿ ಕಳೆದು ದೀರ್ಘಕಾಲ ಕಳೆದಂತಹ ಚಿತ್ತಕ್ಕೆ ಹೆಸರು ಸಮಾಧಿ. ಈ ಸಮಾಧಿಯಲ್ಲಿಯೂ ಕೂಡ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಅಂತ ಎರಡು ಬಗೆ ಮಾಡ್ತಾರೆ. ಸಬೀಜ ಸಮಾಧಿ, ನಿರ್ಬೀಜ ಸಮಾಧಿ ಅಂತ ಹೇಳ್ತಾರೆ. ಕೆಲವರು ಸವಿಕಲ್ಪಕ ಸಮಾಧಿ, ನಿರ್ವಿಕಲ್ಪಕ ಸಮಾಧಿ ಅಂತಲೂ ಹೇಳ್ತಾರೆ. ಇರ್ಲಿ, ಅಂದ್ರೆ ಸಮಾಧಿಯ ಆರಂಭದ ಹಂತ, ಉತ್ತಮ ಹಂತ. ಆರಂಭದ ಹಂತದಲ್ಲಿ ಏನು? ಆ ಧ್ಯೇಯದ ರೂಪವನ್ನೇ ತಾಳಿರ್ತದಲ್ಲ ಚಿತ್ತ, ಅದು ಸಂಪ್ರಜ್ಞಾತ. ಆ ಧ್ಯೇಯ ರೂಪವೂ ಕೂಡ ಬಿದ್ದು ಹೋದ್ರೆ
ಕೇವಲ ಸಾಕ್ಷಿ ಚೈತನ್ಯ ಮಾತ್ರವೇ ಪ್ರಕಾಶಿಸ್ತಾ ಇದ್ರೆ, ಅಂದ್ರೆ ಏನೇನು ಆಲೋಚನೆಗಳೇ ಇಲ್ಲದ ಸ್ಥಿತಿ, ಅದಕ್ಕೆ ಅಸಂಪ್ರಜ್ಞಾತ ಸಮಾಧಿ ಅಂತ ಹೇಳ್ತಾರೆ. ಸಮಾಧಿಯಲ್ಲಿ ಎರಡು, ಆ ಅರ್ಥ ಮಾತ್ರ ನಿರ್ಭಾಸ, ಧ್ಯೇಯ ವಸ್ತುವಿನ ಆಕಾರವನ್ನೇ ತಾಳಿ ದೀರ್ಘಕಾಲ ಇದ್ದು ಅದು ಸಂಪ್ರಜ್ಞಾತ. ಅದೂ ಕೂಡ ಬಿದ್ದು ಹೋದ್ರೆ, ಆಲೋಚನೆಗಳೇ ಇಲ್ಲದ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೊಂಡ್ರೆ ಅಸಂಪ್ರಜ್ಞಾತ. ಇದಿಷ್ಟನ್ನು ಯಾವ ಒಂದು ಧ್ಯೇಯದ ಮೇಲೆ ನಾವು ಮಾಡ್ತೇವಲ್ಲ ಅದಕ್ಕೆ ಸಂಯಮ ಮಾಡುವುದು ಅಂತ. ಉದಾಹರಣೆಗೆ ಹೃದಯ ಕಮಲದ ಮೇಲೆ ಸಂಯಮ ಮಾಡುವುದು, ಸೂರ್ಯನ ಬಿಂಬದ ಮೇಲೆ ಸಂಯಮ ಮಾಡುವುದು, ಕೃಷ್ಣನ ಮೂರ್ತಿಯ ಮೇಲೆ ಸಂಯಮ ಮಾಡುವುದು. ಸಂಯಮ ಮಾಡುವುದು ಎಂಬ ಶಬ್ದಕ್ಕೆ ಅರ್ಥ ಏನು? ಧಾರಣ, ಧ್ಯಾನ, ಸಮಾಧಿಯನ್ನು ಅಭ್ಯಾಸ ಮಾಡೋದು ಅದರ ಮೇಲೆ ಅಂತ. ಇಲ್ಲಿ ಆತ್ಮ ಸಂಯಮ ಅಂತ ಕರೆದಿದ್ದಾನೆ. ಈ ಶಬ್ದಕ್ಕೆ ಏನರ್ಥ? ಆತ್ಮದ ಮೇಲೆ ಧಾರಣ, ಧ್ಯಾನ, ಸಮಾಧಿಯ ಅಭ್ಯಾಸ ಮಾಡುವುದು ಅಂತ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಆತ್ಮದ ಮೇಲೆ ನಾವು ಧ್ಯಾನ ಮಾಡಬೇಕು ಅಂದಾಗ ಆತ್ಮನ ಸ್ವರೂಪ ಸ್ವಭಾವಗಳ ಗೊತ್ತಿರ್ಬೇಕಲ್ವೇ? ಗೊತ್ತಿಲ್ದೇನೆ ನಾವು ಸಮಾಧಿ ಗೊತ್ತಿದ್ರೆ ಅದು ಜ್ಞಾನ ಯೋಗವಾಯ್ತು, ಅದು ಯಜ್ಞ ಅಂತ ಕರೆಯೋದು ಹೇಗೆ ಮತ್ತೆ? ಇಲ್ಲಿ ಆತ್ಮ ಎಂಬ ಶಬ್ದಕ್ಕೆ ಅರ್ಥ ಪರಮಾತ್ಮ ಅಂತ ತೆಗೆದುಕೊಳ್ಳಬೇಕು. ನಿರ್ಗುಣ ಪರಮಾತ್ಮನನ್ನ ಆಕಾಶದ ಹಾಗೆ ಚಿದಾಕಾಶದ ರೂಪದಲ್ಲಿರ್ತಕ್ಕಂತಹ ನಿರ್ಗುಣ ಪರಮಾತ್ಮನನ್ನ ತಾನು ಅಂತ ಧ್ಯಾನ ಮಾಡಿದರೆ ಅದು ಆತ್ಮ ಸಂಯಮ ಯೋಗವಾಗ್ತದೆ. ಇಲ್ಲಿಯೂ ಒಂದಿಷ್ಟು ತಿಳುವಳಿಕೆ ಬೇಕು. ಆ ನಿರ್ಗುಣ ಪರಮಾತ್ಮನು ಯಾರು? ಅಶಬ್ದಮಸ್ಪರ್ಶ ಮರೂಪಮವ್ಯಂ ತಥಾರ ಸಂಮಿತ್ಯಮಗಂಧವಚ್ಚಯತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ. ಈ ರೀತಿಯಾಗಿ ಉಪನಿಷತ್ತುಗಳಲ್ಲಿ ಹೇಳಿರುವ ಆ ಪರಮಾತ್ಮನ ಲಕ್ಷಣಗಳನ್ನೆಲ್ಲವನ್ನು ತಿಳಿದುಕೊಂಡಿರ್ತಾನೆ. ಆದ್ರೆ ಜೀವವೇ ಪರಮಾತ್ಮ ಎಂಬ ಐಕ್ಯ ಜ್ಞಾನ ಉಂಟಾಗಿರೋಲ್ಲ. ಐಕ್ಯ ಜ್ಞಾನ ಉಂಟಾದ್ರೆ ಅದು ಜ್ಞಾನ ಯಜ್ಞ ಅಂತ ಕರೆಯಲ್ಪಡ್ತದೆ, ಬ್ರಹ್ಮಜ್ಞಾನ ಯಜ್ಞ. ಇಲ್ಲಿ ನಿರ್ಗುಣ ನಿರಾಕಾರವಾದ ಪರಮಾತ್ಮನನ್ನ ತಾನು ಅಂತ ಧ್ಯಾನ ಮಾಡ್ತಾನಲ್ಲ, ಅದೇ ಆತ್ಮ ಸಂಯಮ ಯೋಗ. ಅದೊಂದು ಅಗ್ನಿ. ಅಲ್ಲಿ ಏನನ್ನು ಹೊಮ್ಮಿಸ್ಬೇಕು? ನಮ್ಮೆಲ್ಲ ಪ್ರಾಣವನ್ನ, ನಮ್ಮೆಲ್ಲ ಇಂದ್ರಿಯಗಳನ್ನ, ನಮ್ಮೆಲ್ಲ ಮನಸ್ಸು ಬುದ್ಧಿ ಅಹಂಕಾರವನ್ನ ಅದರಲ್ಲಿ ಲಯ ಮಾಡುತ್ತೆ. ಅದರಲ್ಲಿ ಲಯ ಮಾಡುವುದು ಅಂದ್ರೆ ಏನು? ನಾನು ಶರೀರವಲ್ಲ, ನಾನು ಪ್ರಾಣಗಳ ಯಾವ ಕ್ರಿಯೆಯಲ್ಲ, ನಾನು ಇಂದ್ರಿಯಗಳ ಯಾವ ಕ್ರಿಯೆಯೂ ಅಲ್ಲ, ನಾನು ಮನಸ್ಸು ಬುದ್ಧಿ ಅಹಂಕಾರಗಳ ಯಾವ ಕ್ರಿಯೆಗೂ ಸಂಬಂಧಪಟ್ಟವನಲ್ಲ ಅಂತ ಅದೆಲ್ಲ ಮನೋವೃತ್ತಿಗಳನ್ನ ಪ್ರಶಾಂತಗೊಳಿಸಿ ಆತ್ಮರೂಪವಾದ ಸರ್ವವ್ಯಾಪಕವಾದ ಶುದ್ಧ ಚೈತನ್ಯವೇ ನಾನು ಎಂಬಂತಹ ಒಂದು ಭಾವದಲ್ಲಿ ಧಾರಣಾ ಧ್ಯಾನ ಸಮಾಧಿಯನ್ನ ಮಾಡಿದರೆ ಆತ್ಮ ಸಂಯಮ ಯೋಗ ಎಂಬಂತಹ ಹೆಸರಿನಿಂದ ಕರೀತಾರೆ. ಜ್ಞಾನದೀಪಿತೆ, ಅದು ಕೂಡ ಜ್ಞಾನ ಎಂಬ ಅಗ್ನಿ ಬೆಳಕಿನಲ್ಲಿ ಅದು ಪ್ರಜ್ವಲಿತವಾಗಬೇಕು. ಅಂದ್ರೆ ಜ್ಞಾನವೆಂಬ ತೈಲ ತುಪ್ಪವನ್ನ ನಾವು ಅಗ್ನಿಗೆ ಸುರಿದಾಗ ಅಗ್ನಿ ಹೇಗೆ ದಗದಗಿಸಿ ಉರಿಯುತ್ತದೋ ಹಾಗೆ ಆ ಪರಮಾತ್ಮನ ಲಕ್ಷಣವೆಂಬಂತಹ ಅರಿವು ನಮ್ಮಲ್ಲಿದ್ದಾಗ ಅದರೊಟ್ಟಿಗೆ ಯೋಗಾಭ್ಯಾಸವನ್ನ ಜೊತೆಯಲ್ಲಿ ಸೇರಿಸಿಕೊಂಡಾಗ ನಮ್ಮೆಲ್ಲ ಇಂದ್ರಿಯ ಕರ್ಮಗಳು ಆ ಪರಮಾತ್ಮ ಭಾವದಲ್ಲಿ ಒಂದಾಗಿ ಅದರಿಂದ ಹೊರಗಡೆ ಬರ್ತಾನೆ. ಸಮಾಧಿಯಿಂದ ಹೊರಗೆ ಬಂದ ಮೇಲೂ ಕೂಡ ಅವನ ಪಾಪ ಕ್ಷಯವಾಗಿರ್ತದೆ, ಅಂತಃಕರಣ ಶುದ್ಧವಾಗಿರ್ತದೆ. ಇದೊಂದು ರೀತಿಯ ಮೆಡಿಟೇಷನ್, ಧ್ಯಾನ ಅಂತ ನಾವೇನ್ ಕರಿತೇವಲ್ಲ ಅದನ್ನೇ ಶಾಸ್ತ್ರೀಯವಾದಂತಹ ಪರಿಭಾಷೆಯಲ್ಲಿ ಹೀಗೆ ಕರೆದಿದ್ದಾನೆ. ಆತ್ಮ ಸಂಯಮ ಯೋಗ ಅಂತ ಕರೀತಾರೆ, ನಾವು ಧ್ಯಾನ ಅಂತ ಕರಿತೇವೆ, ಆತ್ಮಧ್ಯಾನ ಅಂತ ಹೇಳ್ತೇವೆ. ಆದ್ರೆ ಧ್ಯಾನ ಅಂದಾಗ ಸಂಯಮದ ಒಂದು ಭಾಗವಾಗ್ತದೆ ಅಷ್ಟೇ, ಅದು ಪರಿಪೂರ್ಣವಾದ ಶಬ್ದ ಅಲ್ಲ. ಸಂಯಮ ಎನ್ನುವುದು ಸರಿಯಾದ ಶಬ್ದ. ಆಮೇಲೆ ಆತ್ಮ ಧ್ಯಾನ ಎಂಬಂತಹ ಒಂದು ಸಾಧನೆಯನ್ನ ಯಜ್ಞವನ್ನ ಇಲ್ಲಿ ಮಾಡ್ತಾರೆ ಅಂತ ಹೇಳ್ತಾ
ಭಗವಂತ 5 ರೀತಿಯ ಯಜ್ಞವನ್ನ 3 ಶ್ಲೋಕಗಳಲ್ಲಿ ಕೊಟ್ಟಿದ್ದಾನೆ. ಇನ್ನು 28ನೇ ಶ್ಲೋಕ, ಒಂದೇ ಶ್ಲೋಕದಲ್ಲಿ 5 ಯಜ್ಞಗಳನ್ನ ನಿರಂತರವಾಗಿ ಹೇಳ್ತಾ ಇದ್ದಾನೆ ನೋಡಿ. ದ್ರವ್ಯ ಯಜ್ಞಸ್ತಪೋ ಯಜ್ಞ ಯೋಗ ಯಜ್ಞಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯ ಸಂಶಿತವ್ರತಾಃ. ಒಂದು ಶ್ಲೋಕದಲ್ಲಿ 5 ಯಜ್ಞದ ಹೆಸರು ಹೇಳ್ಬಿಟ್ಟಿದ್ದಾನೆ. ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗ ಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನ ಯಜ್ಞ. 5 ಯಜ್ಞ ಹೇಳಿ ಯತಯ ಸಂಶಿತವ್ರತಾಃ, ಈ ಯತಿಗಳಾದವರು ಸಂಶಿತ ವ್ರತಗಳು ಅಂದ್ರೆ ತೀಕ್ಷ್ಣ ವ್ರತಧಾರಿಗಳು ಯಾರಿದ್ದಾರೆ ಅವರು ಈ 5 ರೀತಿಯ ಯಜ್ಞ ಮಾಡ್ತಾರೆ ಅಂತ. ಇಲ್ಲಿ ಒಂದು ಜಿಜ್ಞಾಸೆ ಅಥವಾ ಒಂದು ಚರ್ಚೆ ಏನಪ್ಪಾ ಅಂದ್ರೆ, ಕೆಲವರು ಈ ಸಂಶಿತ ವ್ರತ ಅನ್ನೋದು ಒಂದು ಯಜ್ಞ ಎಂಬುದಾಗಿ ಪರಿಗಣಿಸಿದ್ದಾರೆ, ಅದಕ್ಕೆ ವ್ರತ ಯಜ್ಞ ಅಂತ ತೆಗೆದುಕೊಂಡಿದ್ದಾರೆ. ಹಾಗೂ ತೆಕ್ಕೊಳ್ಬಹುದು. ಆದ್ರೆ ಅಲ್ಲೊಂದು ವಿರೋಧ ಏನಪ್ಪಾ ಅಂದ್ರೆ, ಎಲ್ಲಾ ಸಾಧನೆಗಳು ಯಜ್ಞ ಯಜ್ಞ ಅಂತ ಕರೆದಿದ್ದಾನೆ ಅವನು. ಆದ್ರಿಂದ ಸಂಶಿತ ವ್ರತ ಯಜ್ಞ ಅಂತ ಹೇಳಬಹುದಿತ್ತು. ಹಾಗೆ ಹೇಳದೇ ಇರೋದ್ರಿಂದ ಅದು ಒಂದು ಸಾಧಕರ ಲಕ್ಷಣವನ್ನು ಹೇಳತಕ್ಕಂತಹ ಒಂದು ಭಾಗವಾಗಿದೆ ಅಂತ ತೆಗೆದುಕೊಳ್ಳೋದು ಸೂಕ್ತ. ತೀಕ್ಷ್ಣವಾದ ವ್ರತ ಮಾಡುವವರು, ಯತಿಗಳಾದವರು, ಪ್ರಯತ್ನಶೀಲರು ಈ ಎಲ್ಲ ಬಗೆಯ ಯಜ್ಞವನ್ನು ಮಾಡ್ತಾರೆ ಅಂತ ಎಲ್ಲ ಯಜ್ಞಕ್ಕೂ ಈ 2 ಶಬ್ದಗಳನ್ನು ಅನ್ವಯ ಮಾಡ್ಕೊಳ್ಬೇಕು. ನೋಡೋಣ ಅದು ಆಮೇಲೆ ಅದರ ಅರ್ಥಪೂರ್ಣವಾಗಿ. ಮೊದಲನೇದಾಗಿ ದ್ರವ್ಯ ಯಜ್ಞವನ್ನು ಹೇಳ್ತಿದ್ದಾನೆ, 6ನೇ ಯಜ್ಞ. ದ್ರವ್ಯ ಯಜ್ಞ ಅಂದ್ರೆ ದಾನ ಮಾಡುವಂಥದ್ದು ಅಂತ. ನಮ್ಮಲ್ಲಿರತಕ್ಕಂತಹ ಭಗವಂತ ಕೊಟ್ಟಂತಹ ಯಾವುದೇ ರೀತಿಯ ಶಕ್ತಿಯನ್ನ ನಾವು ಹಂಚಿಕೊಳ್ತಕ್ಕಂಥದ್ದು. ಯಥಾಶಕ್ತಿ ಸಂವಿಭಾಗ ದಾನಂ. ಶಂಕರರ ಭಾಷ್ಯದಲ್ಲಿ ಹೇಳ್ತಾರೆ, ನಮಗೆ ದೇವರು ಕೊಟ್ಟಂತಹ ಯಾವುದೋ ಒಂದು ವಸ್ತುವನ್ನ, ಶಕ್ತಿಯನ್ನ, ಸಾಮರ್ಥ್ಯವನ್ನ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುವುದಕ್ಕೆ ದಾನ. ಅದು ಸಂಪತ್ತೇ ಆಗಬೇಕಾಗಿಲ್ಲ, ಸ್ವಲ್ಪ ಸಮಯವನ್ನು ಕೊಡುವುದು ದಾನವೇ. ನಮಗೆ ಬಂದಿರೋ ವಿಚಾರಗಳನ್ನು ಹಂಚಿಕೊಳ್ಳುವುದು ದಾನವೇ. ದೈಹಿಕ ಶ್ರಮ, ಯಾವುದೋ ಒಂದು ವ್ಯಕ್ತಿಗೆ ನನ್ನ ಸಹಾಯವನ್ನ, ಶಾರೀರಿಕ ಸಹಾಯವನ್ನ, ದೈಹಿಕ ಸಹಾಯವನ್ನ ಮಾಡತಕ್ಕಂಥದ್ದು ದಾನವೇ. ಏನೂ ಮಾಡ್ಲಿಕ್ಕಾಗಿಲ್ಲ, ದೇವರು ಮುಂದೆ ನಿಂತುಕೊಂಡು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ, ಅದು ಕೂಡ ಪ್ರಾರ್ಥನಾ ರೂಪದ ಒಂದು ಧ್ಯಾನ, ದಾನ. ಭಯವನ್ನು ನಿವಾರಣೆ ಮಾಡತಕ್ಕಂಥ ಅಭಯದಾನ, ಅನ್ನದಾನ, ವಸ್ತ್ರದಾನ, ಹಿರಣ್ಯದಾನ, ಗೋದಾನ, ಭೂದಾನ, ವಿದ್ಯಾದಾನ, ಅನೇಕ ಬಗೆಯ ದಾನಗಳನ್ನ ಆಚಿಂದು ಹೇಳಿದ್ದಾನೆ. ಅದಕ್ಕೆ ದ್ರವ್ಯ ಯಜ್ಞ ಅಂತ ಕರೆದಾನೆ ಭಗವಂತ. ಈ ದಾನ ಅನ್ನುವಂಥದ್ದು ಒಂದು ಶ್ರೇಷ್ಠವಾದ ಸಾಧನೆ. ನಮ್ಮ ಪಾಪ ಕ್ಷಯವಾಗುವುದಕ್ಕೆ ದಾನಕ್ಕಿಂತ ಉತ್ಕೃಷ್ಟವಾದ ಸಾಧನೆ ಇನ್ನೊಂದಿಲ್ಲ. ಅದರಿಂದ ದಾನ ಸೂಕ್ತಗಳು ಅಂತ ವೇದದಲ್ಲಿ ಅನೇಕ ಸೂಕ್ತಗಳಿವೆ. ತುಂಬಾ ಕಷ್ಟಕರವಾದ ಸಾಧನೆ ಅದು. ಯಾಕೆಂದ್ರೆ ಲೋಭ ಮಾಡಿ ಮಾಡಿ ಆ ಪಾಪಕ್ಕೆ ಒಳಗಾದ ಜೀವಕ್ಕೆ ದಾನ ಕೊಡು ಅಂದ್ರೆ ಹೊಟ್ಟೆ ಹಿಂಡಿದಾಗ ಆಗ್ತದೆ. ಲೋಭ ಅಂದ್ರೆ ಏನು? ಅತಿ ಆಸೆ ಪ್ಲಸ್ ಜಿಪುಣತನ ಇಸ್ ಈಕ್ವಲ್ ಟು ಲೋಭ. ಮತ್ತೂ ಬೇಕು ಮತ್ತೂ ಬೇಕು, ಯಾರಿಗೂ ಕೊಡಲ್ಲ ಯಾರಿಗೂ ಕೊಡಲ್ಲ ಅಂತ ಹೇಳುವುದಕ್ಕೆ ಹೆಸರು ಲೋಭ. ಲೋಭಿ ಕೊಟ್ರೆ ಏನೂ ಕೊಡಲ್ಲ ಅಂತ ಅವನು. ಅವನೇನಾದ್ರೂ ನೀರಿನಲ್ಲಿ ಮುಳುಗ್ತಾ ಇದ್ರೆ ಕೈ ಕೂಡ ಕೊಡಲ್ಲ ಅಂತ ಅವನು. ಆವಾಗ ಅವನಿಗೆ ಎತ್ತಬೇಕು ನೀರಿನ ಮೇಲಕ್ಕೆ ಅಂದ್ರೆ ನನ್ನ ಕೈ ಹಿಡ್ಕೋ ಅಂತ ಹೇಳ್ಬೇಕಂತ. ಅವಾಗ ಇನ್ನೊಬ್ಬನ ಕೈ ಹಿಡ್ಕೊಂಡಾಗ ಈ ಮೇಲಕ್ಕೆ ಎತ್ತಬೇಕಂತ ಅವನು. ಆ ಲೋಭ ಮನುಷ್ಯನ ಪಾಪಕೂಪಕ್ಕೆ ತಳ್ಳುತ್ತದೆ. ಲೋಭದಿಂದ ಪಾಪಿ ಆಗ್ತಾನೆ. ಅದನ್ನ ಪರಿಹರಿಸಿಕೊಳ್ಳುವ ಮಾರ್ಗ ದಾನವನ್ನು ಮಾಡುವುದು. ಅದಕ್ಕೆ ಒಬ್ಬ ವ್ಯಕ್ತಿ ಸತ್ತಾಗ ಅನೇಕ ಬಗೆಯ ವಸ್ತುಗಳನ್ನ ದಾನ ಕೊಡ್ತಾನೆ. ದಾನ ಕೊಡುವುದು ಅಂತ ಒಂದ್ರ ಅರ್ಥ ಒಂದು ರೀತಿಯಲ್ಲಿ ನಮ್ಮ ಪಾಪಗಳನ್ನು ಹಂಚಿಕೊಳ್ಳುವುದು ಅಂತಾನೆ ಅದು. ಹಾಗೆ ಯಾರು ದಾನ ಸ್ವೀಕಾರ ಮಾಡ್ತಾರೆ ಆ ವ್ಯಕ್ತಿಯು ಅದಕ್ಕೆ ಅರ್ಹನಲ್ಲದಿದ್ದರೆ ಅದು ಬಹಳ ತೊಂದರೆಯನ್ನು ಉಂಟು ಮಾಡುತ್ತದೆ ಅವನಿಗೆ. ಅದಕ್ಕೆ ಈ ಪುರೋಹಿತರು ಯಾರು ದಾನ ಸ್ವೀಕಾರ ಮಾಡ್ತಾರೋ
ಅವ್ರಿಗೆ ಇಂತಿಷ್ಟು ಜಪ ಮಾಡ್ಬೇಕಂತಿದೆ. ಅಷ್ಟೇ ಅಲ್ಲ, ತಾನು ಸ್ವೀಕರಿಸಿದ ದಾನದ ಒಂದಿಷ್ಟು ಭಾಗವನ್ನ ಅವರು ಯಜ್ಞಯಾಗಾದಿಗಳನ್ನು ಮಾಡಿ ಹಂಚಬೇಕು ಅಂತನೂ ಇದೆ. ಕೆಲವರು ಮಾಡ್ತಾರೆ ಆ ರೀತಿಯ. ಅಂದ್ರೆ ದಾನ ಸ್ವೀಕಾರ ಮಾಡುವುದು ಸಣ್ಣ ವಿಷಯ ಅಲ್ಲ. ದಾನ ಕೊಡುವವನು ತನ್ನ ಪಾಪ ಕಳ್ಕೊಳ್ತಾನೆ, ಸ್ವೀಕಾರ ಮಾಡುವವನು ಅದಕ್ಕೆ ಅರ್ಹನಲ್ಲದಿದ್ದರೆ ತೊಂದರೆಗೆ ಒಳಗಾಗ್ತಾನೆ. ಅರ್ಹನಾಗಿದ್ರೆ ಅಂತಿಷ್ಟು ಉಪಾಸನೆಗಳನ್ನು, ಅಥವಾ ಯೋಗ್ಯನು ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನಿಗೆ ವಿದ್ಯಾರ್ಜನೆ ಮಾಡ್ಲಿಕ್ಕೆ ಹಣದ ಅವಶ್ಯಕತೆ ಇದೆ, ಅವನು ಸ್ವೀಕಾರ ಮಾಡಿದ್ರೆ ದೋಷವಿಲ್ಲ. ಹಾಗೆ ಹಸಿದಾನೆ ಒಬ್ಬ ವ್ಯಕ್ತಿ, ಅನ್ನವನ್ನು ಸ್ವೀಕಾರ ಮಾಡ್ತಾನೆ, ದೋಷವಿಲ್ಲ. ಆ ಸ್ವೀಕಾರ ಮಾಡುವಾಗಲೂ ಕೂಡ ಕೃತಜ್ಞತಾ ಪೂರ್ವಕವಾಗಿ ಮಾಡುವುದರ ಒಟ್ಟಿಗೆ ಇನ್ನೊಂದು ಸಂದರ್ಭದಲ್ಲಿ ನಾನು ಪ್ರತಿಯಾಗಿ ಹಿಂತಿರುಗಿಸ್ತೇನೇನೋ ಮನೋಭಾವ ಇಟ್ಟುಕೊಳ್ಬೇಕು. ದಾನ ಸ್ವೀಕಾರ ಮಾಡುವುದು ಸಣ್ಣ ವಿಷಯ ಅಲ್ಲ. ಆದ್ರೆ ಯಾರು ದಾನ ಕೊಡ್ತಾರೋ ಬಹಳ ಹಗುರ ಮಾಡ್ಕೊಳ್ತಾರೆ ಜೀವನವನ್ನು. ಅದು ಗೊತ್ತೇ ಇಲ್ಲ ರಹಸ್ಯ ಎಷ್ಟೋ ಜನರಿಗೆ. ಅಯ್ಯೋ ಅನ್ನದಾನ, ಅನ್ನ ಕೊಡ್ಬೇಕಾ, ಬಡಿಸ್ಬೇಕಾ, ಊಟ ಬಡಿಸ್ಬೇಕಾ? ಅಲ್ಲ ಸ್ವಾಮಿ, ನೀವು ಅನ್ನದಾನ ಮಾಡುವುದರ ಮೂಲಕ ನಿಮ್ಮ ಪಾಪಕ್ಷಯವಾಗ್ತದೆ. ಅದಕ್ಕೆ ಸೂರ್ಯಗ್ರಹಣಾದಿಗಳು, ಸಂಕ್ರಮಣಾದಿ ಸಮಯದಲ್ಲಿ ಸಮುದ್ರ ಸ್ನಾನ, ನದಿ ಸ್ನಾನಕ್ಕೆ ಹೋದ ಮೇಲೆ ದಾನ ಕೊಡಬೇಕು ಅಂತ ಯಾವುದೇ ಪರ್ವಕಾಲದಲ್ಲಿ ಕೂಡ ದಾನ ಅನ್ನುವಂಥದ್ದನ್ನ ಒಂದು ಶ್ರೇಷ್ಠ ಸಾಧನವಾಗಿ ಹೇಳುತ್ತೆ ಪಾಪಕ್ಷಯಕ್ಕೆ. ಇನ್ನು ಸಾಮಾಜಿಕ ದೃಷ್ಟಿಕೋನದಲ್ಲಿ ವಿಮರ್ಶೆ ಮಾಡಿದ್ರೆ ನಾವು ದಾನದ ಬಗ್ಗೆ ಬಹಳ ಒತ್ತು ಕೊಡಬೇಕು ಇವತ್ತು ಸಮಾಜದಲ್ಲಿ. ಅದಕ್ಕೆ ಒಂದು ಕಡೆಯಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದವರು, ಹೊತ್ತಿಗೆ ಊಟಕ್ಕೂ ಕಷ್ಟಪಡುವವರು, ಇನ್ನೊಂದು ಕಡೆಯಲ್ಲಿ ಅವರ ಮನೆ ನಾಯಿಗೆ ಕೂಡ AC ರೂಮನ್ನ ಮಾಡುವವರು. ಈ ರೀತಿಯಾದ ಸಾಮಾಜಿಕ ತಾರತಮ್ಯ ಹೋಗಲಾಡಿಸೋದು ಹೇಗೆ? ಇದ್ದವರು ದಾನ ಕೊಡುವುದರ ಮೂಲಕ, ಇಲ್ಲದವರಿಗೆ ಹಂಚಿಕೊಳ್ಳುವುದರ ಮೂಲಕ ಸಾಮಾಜಿಕ ಸಮಾನತೆ ಸಾಧ್ಯವಾಗ್ತದೆ. ಮೂರನೇ ಸಂಗತಿ, ಒಬ್ಬ ಸಾಧಕನ ಜೀವನದಲ್ಲಿ ದಾನ ಎಷ್ಟು ಮುಖ್ಯ ಅಂದ್ರೆ ವೈರಾಗ್ಯದ ಪರೀಕ್ಷೆ ಆಗ್ತದೆ ಅವನಿಗೆ. ನನ್ನಲ್ಲಿ ನಿಜವಾಗಿ ವೈರಾಗ್ಯ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋದು ಹೇಗೆ? ಶ್ರೇಷ್ಠವಾದ ಉತ್ತಮವಾದ ಒಂದು ವಸ್ತುವನ್ನು ಇನ್ನೊಬ್ಬನಿಗೆ ಕೊಟ್ಟಾಗ ಒಂದು ನೆಮ್ಮದಿ, ಒಂದು ಶಾಂತಿ, ಒಂದು ಸಂತೋಷದ ಅನುಭವ ಆದ್ರೆ ವೈರಾಗ್ಯ ಇದೆ ಅಂತ. ಕೊಟ್ಟ ಮೇಲೆ ಸಂಕಟ ಆದ್ರೆ ಇನ್ನು ಪಕ್ವವಾಗಬೇಕು ಅಂತ ಅರ್ಥ. ಅದರಿಂದ ಕೊಡುವಂತ ಭಾಗ್ಯ ನನಗೆ ಸಿಕ್ಕಿದೆ ಅಂತ ತಿಳ್ಕೊಳ್ಳೋದು ವೈರಾಗ್ಯ. ಅಯ್ಯೋ ಯಾಕಾದ್ರೂ ಕೊಡ್ಬೇಕಲ್ಲ ಅಂತ ತಿಳ್ಕೊಂಡ್ರೆ ಅದು ಇನ್ನೂ ಮನಸ್ಸು ಶುದ್ಧವಾಗಬೇಕು. ಅಂದ್ರೆ ಇನ್ನೂ ಕೂಡ ಅಭಿಮಾನ, ತಾದಾತ್ಮ್ಯ ತುಂಬಿಕೊಂಡಿದೆ ಅಂತ. ಆದ್ದರಿಂದ ಒಬ್ಬ ಸಾಧಕನ ಜೀವನದಲ್ಲಿ ದಾನ ವೈರಾಗ್ಯದ ಪರೀಕ್ಷೆಯಾಗ್ತದೆ. ಇನ್ನು ಕೊನೆಯದಾಗಿ ಮೃತ್ಯುವನ್ನ ಸ್ವೀಕರಿಸುವಂತಹ ಒಂದು ಬುದ್ಧಿ ನಮಗೆ ಬರುತ್ತೆ ದಾನ ಕೊಟ್ಟವನಿಗೆ. ನಿಜವಾಗಿ ಬದುಕಿರುವಾಗಲೇ ದಾನ ಕೊಟ್ಟು ಹೊರಟು ಹೋಗಿ ಬಿಡಬೇಕು. ಗೋದಾನವನ್ನು, ಮತ್ತೊಂದು ದಾನವನ್ನು ಸತ್ತ ಮೇಲೆ ಇವ್ರ ಹೆಸರಲ್ಲಿ ಅವ್ರು ಕೊಡ್ತಾರಲ್ಲ, ಬದುಕಿರುವಾಗಲೇ ಕೊಟ್ಟು ಮುಗಿಸ್ಕೊಂಡು ಬಿಡ್ಬೇಕು. ತಯಾರಾಗಿರ್ಬೇಕು ಯಾವುದಕ್ಕೆ? ಈ ಶರೀರವನ್ನು ಕೂಡ ಭಗವಂತನಿಗೆ ದಾನ ಮಾಡ್ತೀನಿ ಅಂತ. ಮೃತ್ಯು ಅನ್ನೋದು ಶರೀರ ದಾನವೇ ಹೊರತು ಮತ್ತೊಂದು ಅಲ್ಲ ಎಂಬ ಭಾವನೆ ಇದ್ದರೆ ಮೃತ್ಯುಗೆ ಭಯ ಪಡಲ್ಲ. ಮೃತ್ಯು ಯಾರು ಭಯ ಪಡ್ತಾರೆ? ಲೋಭಿ ಭಯ ಪಡ್ತಾನೆ. ಆದ್ರಿಂದ ದಾನ ಎಂಬಂತಹ ಒಂದು ಸಾಧನೆ ಶುದ್ಧಿಗೆ ಬಹಳ ಸಹಾಯವಾಗ್ತದೆ. ನಮ್ಮ ಸುತ್ತಮುತ್ತಲೇ ಇರತಕ್ಕಂತಹ ಅಂತಹ ಯೋಗ್ಯರು ನಮಗೆ ಸಿಕ್ಕಿದಾಗ ನಾವು ಸಹಾಯ ಮಾಡಿಬಿಡಬೇಕು. ನಮ್ಮ ಆಶ್ರಮದ ಸನಿಹದಲ್ಲಿಯೇ ಒಂದು ಊರಿದೆ, ಹಳ್ಳಿ. ಆ ಹಳ್ಳಿಯಲ್ಲಿ ಒಬ್ಬಳು ಮನೆ ಮನೆಗೆ ಕೆಲಸ ಮಾಡಿ ಬದುಕುವಂತಹ ಒಬ್ಬಳು ಹೆಂಗಸು, ಕನ್ನೆ ಅಂತ ಅವಳು ಹೆಸರು. ಕೆಲಸದ ಮನೆಯಲ್ಲಿ ಕೆಲಸ ಮಾಡಿ ಬದುಕು ನಡೆಸ್ತಾಳೆ. ಅವಳಿಗೆ ಬಾಲ್ಯದಲ್ಲಿಯೇ ಗಂಡ ತೀರ್ಕೊಂಡು ಒಬ್ಬಳು ಹೆಣ್ಣು ಮಗಳಿದ್ಲು. ಆ ಹೆಣ್ಣು ಮಗಳನ್ನು ಮದುವೆ ಮಾಡಿ ಕೊಟ್ಲು. ಮದುವೆ ಆಗಿ ಹೋದವಳು ಗಂಡನ ಮನೆಯಲ್ಲಿ ಆ ಗಂಡನ ದುರ್ವ್ಯಸನದಿಂದ ಆಗ್ಲಿಯೋ ಏನೋ ಗೊತ್ತಿಲ್ಲ, ಅವಳಿಗೆ ಬದುಕಲಿಕ್ಕಾಗದೆ ತಾಯಿ ಮನೆಗೆ ಬಂತು. ಪುಟ್ಟ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ಅವಳಿಗೆ. ತುಂಬಾ ಮಾನಸಿಕವಾಗಿ ಹಚ್ಚಿಕೊಂಡು ಅವಳು ಡಿಪ್ರೆಷನ್ ಸ್ಟೇಟಿಗೆ ಹೋಗಿ ಹಾಸಿಗೆ ಮೇಲೆ ಮಲಗುವ ಸ್ಥಿತಿಗೆ ಬಂದಿದ್ದಾಳೆ. ಮಲಗಿಯೇ ಇದ್ದಾಳೆ 4 ವರ್ಷ. ನನಗೆ ವಿಷಯ ಗೊತ್ತಾಯ್ತು ಹೀಗಂತ. ಆಕೆ ತುಂಬಾ ಕಷ್ಟದಲ್ಲಿದ್ದಾಳೆ, ಯಾರು ಸಹಾಯ ಮಾಡುವವರಿಲ್ಲ ಅಂತ ನಾನು ಆಶ್ರಮಕ್ಕೆ ಕರೆಸಿ ಕೇಳಿದೆ, ಅಮ್ಮ ಏನ್ ನಿಂದು ಕಥೆ? ಇಲ್ಲ ಸ್ವಾಮಿ, ನನ್ನ ಮಗಳದ್ದು ಹೀಗಾಗಿದೆ ಕಥೆ. 4 ವರ್ಷದಿಂದ ಅವರು ನಿದ್ರೆನೇ ಮಾಡಿಲ್ಲ,
ಯಾಕೆ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಕೇಳಿದೆ. ಅವಳು ನನ್ನ ಹತ್ರ ಹಣ ಇಲ್ಲ, ಬದುಕು ನೂಗಿಸೋದೇ ಕಷ್ಟ ಆಗಿದೆ, ಬದುಕೇ ಬೇಡ ಅನ್ಸ್ತಾ ಇದೆ. ಹಾಗೆ ಅವಳ ಒಂದು ಮನಸ್ಸಿನ ಒಂದು ವ್ಯಥೆಯನ್ನೆಲ್ಲ ತೋಡ್ಕೊಂಡು, ಆಗ ನಾನು ಒಂದು ಕೈಲಾದಷ್ಟು ಸಹಾಯ ಮಾಡಿದ್ದಲ್ಲದೆ ಅವಳನ್ನು ಆಸ್ಪತ್ರೆಗೆ ಸೇರಿಸಿ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಅವಳಿಗೆ ಕೊಡಿಸ್ಬೇಕು. ಅದಕ್ಕೆ ನಾನು ಜೊತೆಗೆ ನಿಲ್ತೇನೆ, ನಿಮಗೆ ಸಹಾಯ ಮಾಡ್ತೇನಮ್ಮ, ಇನ್ನು ಹೆದರಬೇಡ ನೀನು. ನಮ್ಮವ್ರು ಯಾರು ಪರಿಚಿತರಿದ್ದಾರೆ ಅವರಿಗೂ ಕೂಡ ಈ ವಿಷಯವಾಗಿ ನಾನು ಹೇಳ್ತೇನೆ. ಯಾರಿಗೆ ಯಥಾಶಕ್ತಿ ಸಹಾಯ ಮಾಡತಕ್ಕಂತಹ ಮನಸ್ಸಿದೆಯೋ ಅವರು ಇದರಲ್ಲಿ ಪಾಲ್ಗೊಳ್ತಾರೆ ಅಂತ ಅವಳಿಗೆ ಆಶ್ವಾಸನೆ ಕೊಟ್ಟು ಕಳಿಸಿದ್ದೇನೆ. ನಾಳೆಯೋ ನಾಡಿದ್ದೋ ಅವಳ ಮಗಳನ್ನ ಮಾನಸಿಕ ವೈದ್ಯರಲ್ಲಿ ಕರೆದುಕೊಂಡು ಹೋಗಿ ಸರಿಯಾದ ಚಿಕಿತ್ಸೆಯನ್ನು ಕೊಡಿಸಿ, ತುಂಬಾ ಚಿಕ್ಕ ಪ್ರಾಯ, 22-23 ಇದೆಯಂತೆ ಅವಳಿಗೆ. ನಾನು ಹೋಗ್ಲಿಲ್ಲ, ಅವಳ ತಾಯಿ ಬಂದಿದ್ಲು ಆಶ್ರಮಕ್ಕೆ, ಮಾತಾಡಿದ್ದೆ. ಆದ್ರಿಂದ ಅವರಿಗೆ ಒಂದು ಸಹಾಯ ಮಾಡತಕ್ಕಂತ ಒಂದು ಅವಕಾಶ ಇದೆ. ಈ ಸಂದರ್ಭದಲ್ಲಿ ಯಾರಿಗಾದ್ರೂ ಈ ಒಂದು ಸತ್ಕಾರ್ಯಕ್ಕೆ ಯಥಾಶಕ್ತಿ ಹಂಚಿಕೊಳ್ಳಬೇಕು ಅಂತ ಅನಿಸಿದ್ರೆ ತಾವು, ನಾನು ಒಂದು ಕಾಂಟ್ಯಾಕ್ಟ್ ಇದನ್ನ ಕೊಡ್ತೇನೆ, ಅಕೌಂಟ್ ನಂಬರ್ ಅನ್ನು, ಅದರಲ್ಲಿ ತಾವು ಸಮರ್ಪಿಸಬಹುದು. ಅಂದ್ರೆ ಸಂದರ್ಭ ಬಂತು ಅಂತ ನಾನು ಹಂಚಿಕೊಳ್ತಾ ಇದ್ದೇನೆ. ಹೀಗೆ ನೆರೆಹೊರೆಯಲ್ಲಿ ನಮ್ಮ ಸುತ್ತಮುತ್ತಲೇ ಇರತಕ್ಕಂತಹ ದೇವರು ಅವರಿಗೆ ಅವ ಪ್ರಾರಬ್ಧ ವಶದಿಂದಲೋ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ನಮಗೆ ಶಕ್ತಿ ಇದ್ದಾಗ ಅದನ್ನು ಹಂಚಿಕೊಂಡು ಬಿಡಬೇಕು. ಅದು ನಮ್ಮ ಪಾಲಿಗಿರತಕ್ಕಂಥ ಸೌಭಾಗ್ಯ ಅಂತ ತಿಳ್ಕೊಳ್ಬೇಕು. ಸುಭಾಷಿತಕಾರ ಒಂದ್ ಕಡೆ ಹೇಳ್ತಾನೆ, ದ್ರವ್ಯವನ್ನ ದಾನಂ ಭೋಗ ನಾಶಃ ತಿಸ್ರೋ ಗತಯ ಭವಂತಿ ವಿತ್ಪತ್ಯ ಯಹ ನ ದದಾತಿ ನ ಉಪಭೋಗತಿ ತಿಸ್ರೋ ಗತಿರ್ಭವತಿ ಅಂತ ಹೇಳ್ತಾನೆ. ಸಂಪತ್ತಿಗೆ 3 ಗತಿ ಅಂತೆ, 3 ಸ್ಥಿತಿ. ಒಂದು ದಾನ ಮಾಡಬೇಕು, ಇಲ್ಲ ಭೋಗಿಸಬೇಕು, ಇಲ್ಲ 3ನೇದು ಕಳ್ಳರು, ಟ್ಯಾಕ್ಸ್ ಆಫೀಸರು ನಾಶ ಮಾಡ್ತಾರೆ. ದಾನ ಮಾಡಿದ್ರೆ ಇಹಕ್ಕೂ ಪರಕ್ಕೂ ಲಾಭ, ಭೋಗಿಸಿದ್ರೆ ಇಹಕ್ಕಷ್ಟೇ ಲಾಭ. ಅದೆರಡನ್ನೂ ಮಾಡದೆ ಬಚ್ಚಿಟ್ಟುಕೊಳ್ಳೋನು ಕಳ್ಳರಿಗೆ, ಅದು ಸರ್ವಜ್ಞನ ಒಂದು ವಚನ ಇದೆಯಲ್ಲ, ಆ ರೀತಿ ಆಗಿಬಿಡುತ್ತದೆ. ಅದಕ್ಕೆ ಭಗವಂತ ನಮಗೆ ಏನು ಕೊಟ್ಟಿದ್ದಾನೋ ಅದನ್ನ ಹಂಚಿಕೊಳ್ಳೋಣ ಎನ್ನುವಂತಹ ಒಂದು ದ್ರವ್ಯ ಯಜ್ಞವನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಮುಂದಿಂದು ತಪೋ ಯಜ್ಞ, ತಪಸ್ಸನ್ನ ಮಾಡತಕ್ಕಂಥದ್ದು ಒಂದು ಯಜ್ಞ ಅಂತ ಹೇಳ್ತಾನೆ. ಆ ತಪಸ್ಸಿನ ಯಜ್ಞದ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ನಾನು ಹೇಳಿದ ಹಾಗೆ ಯಾರಿಗಾದ್ರೂ ಸಹಾಯ ಮಾಡಲಿಕ್ಕೆ ಇಚ್ಛಿಸಿದರೆ ನಮ್ಮ ಸುಜ್ಞಾನ ಪಥದ ಇದರಲ್ಲಿ ನಾನು ಅಕೌಂಟ್ ನಂಬರ್, ಅಕೌಂಟ್ ಡೀಟೇಲ್ಸ್ ಕೊಡ್ತೇನೆ, ನಾವು ಸಹಾಯ ಮಾಡಬಹುದು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾತಾಡಿ ಮೇಡಮ್, ಮಾತಾಡಿ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಇಂದಿನ ಉಪನ್ಯಾಸದಲ್ಲಿ ಯಜ್ಞದ ಬಗೆಗೆ ವಿಶೇಷ ಬೆಳಕನ್ನು ಚೆಲ್ಲಿದ್ದಾರೆ ಗುರುಗಳು. ಯಾವುದೇ ರೀತಿಯ ಭಗವಂತನ ಸೇವೆಯೇ ಯಜ್ಞ. ಭಗವಂತನ ಮೇಲಿನ ಪ್ರೀತಿಯನ್ನು ಒಳಗೊಂಡ ಪ್ರತಿಯೊಂದು ಕಾರ್ಯವೂ ಯಜ್ಞವೇ. ಅಂತಃಕರಣ ಶುದ್ಧಿಯಾದಷ್ಟು ಬದುಕು ಸುಂದರವಾಗುತ್ತದೆ, ಮನಸ್ಸು ಪ್ರಶಾಂತವಾಗುತ್ತದೆ. ಧಾರಣ, ಧ್ಯಾನ, ಸಮಾಧಿಯನ್ನು ಅಭ್ಯಾಸ ಮಾಡುವುದು ಆತ್ಮ ಸಂಯಮ ಯೋಗ. ಆತ್ಮದ ಮೇಲೆ ನಿರ್ಗುಣ ಪರಮಾತ್ಮನೇ ತಾನು ಎಂದು ಧ್ಯಾನ ಮಾಡಿದಾಗ ಅದೇ ಆತ್ಮ ಸಂಯಮ ಯೋಗ. ಪ್ರಾಣ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರಗಳನ್ನು ಜ್ಞಾನ ಪ್ರದೀಪ್ತವಾದ ಆತ್ಮ ಸಂಯೋಗ ಯೋಗವೆಂಬ ಅಗ್ನಿಯಲ್ಲಿ ಹೋಮ ಮಾಡಬೇಕು. ಪಾಪಕ್ಷಯಕ್ಕೆ ದಾನ ಉತ್ತಮ ಮಾರ್ಗ. ಬದುಕಿರುವಾಗಲೇ ದಾನ ಕೊಡುವುದು ಶ್ರೇಷ್ಠ. ದಾನ ಎಂಬ ಸಾಧನೆ ಅಂತಃಶುದ್ಧಿಗೆ ಬಹಳ ಸಹಾಯಕ. ದಾನ ನೀಡುವುದು ನಮ್ಮ ಪಾಲಿನ ಸೌಭಾಗ್ಯ ಎಂದು ತಿಳಿಯಬೇಕು. ಭಗವಂತ ಕೊಟ್ಟದ್ದನ್ನು ಹಂಚಿಕೊಳ್ಳಬೇಕು. ಅಮೂಲ್ಯವಾದ ವಿಷಯಗಳನ್ನು ವಿವರವಾಗಿ ವಿವರಿಸಿದ ಪೂಜ್ಯ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ನಮಸ್ಕಾರ. ಹರಿ ಓಂ ಸ್ವಾಮೀಜಿ. ಥ್ಯಾಂಕ್ ಯು ಮೇಡಮ್, ನಾಗರತ್ನ ಮೇಡಮ್. ಹರಿ ಓಂ.